ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇದೀಗ ನಿತ್ಯ ಏನ್ ನಾವು ಸಿಟಿಟಿಗೆ ತರಗತಿಗಳು ಮಾಡ್ತಾ ಇದೀವೋ ಅದರಲ್ಲಿ ಇಂದು ನಿಮ್ಮ ಮುಂದಿನ ಸಿಟಿಟಿ ತಯಾರಿಗಾಗಿ ಕನ್ನಡ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಹೋಗ್ತೀನಿ. ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯೊಂದಿಗೆ ಕನ್ನಡದ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರದ ಬಗ್ಗೆ ಬಿಡಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಇನ್ನ ಒಂದು ತಿಂಗಳ ತಯಾರಿ ನೀವು ಹೇಗ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗಿ, ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಮೀನ್ಸ್ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಅನ್ನ ಅದ್ರಲ್ಲಿ ಕವರ್ ಮಾಡ್ಕೊಳ್ತಾ ಹೋಗಿ. ಜೊತೆಗೆ ಪ್ರಶ್ನೆ ಪತ್ರಿಕೆನ ಬಿಡಿಸ್ಬೇಕು ಅಂತ ನಾನು ಈಗಾಗಲೇ ಬಹಳಷ್ಟು ಸಲ ಹೇಳಿದೀನಿ. ಪ್ರಶ್ನೆಯ ಪ್ರಮುಖ ಪದಗಳ ಅರ್ಥೈಸಿದ್ರೆ ಸಾಕು, ನೀವು ಕಂಪಲ್ಸರಿ 100% ರಿಸಲ್ಟ್ ಬಂದೇ ಬರುತ್ತೆ ಅಂತ. ಸೊ ನೀವು ಇಡೀ ಪ್ರಶ್ನೆಯನ್ನ ಅರ್ಥೈಸುವಂತ ಅವಶ್ಯಕತೆ ಇಲ್ಲ. ಸೊ ಸಿಟೆಟ್ ಅಲ್ಲಿ ಮಾತ್ರ ಕೆಲವೊಂದಿಷ್ಟು ಪದಗಳನ್ನ ಮಾತ್ರ ಅರ್ಥೈಸಿದ್ರೆ ಸಾಕು. ಯಾಕೆ? ಸೊ ಇದು ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಕ್ವಶನ್ ಪೇಪರ್ಸ್ ನ. ಕ್ವಶನ್ ಪೇಪರ್ ಟ್ರಾನ್ಸ್ಲೇಟ್ ಮಾಡಿದಾಗ ನಾವು ಎಲ್ಲವನ್ನು ಓದ್ತಾ ಹೋದ್ರೆ ನಮ್ಗೆ ಅದು ಕನ್ಫ್ಯೂಷನ್ ಮಾಡ್ತಾ ಹೋಗುತ್ತೆ. ಸೊ ನಾನು ಯಾವ್ದನ್ನ ಮಾತ್ರ ಇಂಪಾರ್ಟೆಂಟ್ ಹೈಲೈಟ್ ಮಾಡ್ಕೋಬೇಕು ಅನ್ನೋದು ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಎಸ್, ನೀವು ಮಾಡ್ಬೇಕಂತ ಸಹಾಯ ಇಷ್ಟೇ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡುವಂತದ್ದು. ಎಸ್, ಈಗ ಮೊದಲನೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನಮ್ಗೆ ಯಾವ ಭಾಗದಲ್ಲಿದೆ? ಓಕೆ, ಇದು ಪ್ರಶ್ನೆ ಕನ್ನಡ ಭಾಷೆ ಒಂದು ನೋಡಿ. ನಮ್ಗೆ ಸಿಟಿಟಿಯಲ್ಲಿ ಏನು ಏನು ಈ ಒಂದು ಗದ್ಯ ಆಗಿರ್ಲಿ ಪದ್ಯ ಆಗಿರ್ಲಿ ಓದೋದು ತುಂಬಾ ಟೈಮ್ ಹಿಡಿಯುತ್ತೆ. ಸುಮಾರು 5-6 ನಿಮಿಷಗಳ ಕಾಲ ಟೈಮ್ ಹಿಡಿತಾ ಹೋಗುತ್ತೆ. ಸೊ ಒಂದ್ ನಿಮಿಷ, ನಾನು ಇಲ್ಲಿ ಪೆನ್ ಅನ್ನು ತಗೋಬಿಡ್ತೀನಿ. ಎಸ್, ನಾವ್ ಇದರಲ್ಲಿ ಏನ್ ವ್ಯಾಕರಣ ಇದೆ ಅಂಶ ಇದೆ ಅನ್ನೋದು ಮೊದಲಿಗೆ ನೋಡ್ತಾ ಹೋಗೋಣ. ಎಸ್, ಇಲ್ಲಿದೆ. ಸ್ಮಿತ ರುಚಿ ಅಂತಂದ್ರೆ ಏನು ಅಂತ ಕೇಳಿದ್ದಾರೆ. ಸ್ಮಿತ ರುಚಿ ನಸುನಗು, ಅಟ್ಟಹಾಸ, ಅಪಹಾಸ್ಯ, ಕುಹಕನಗೆ. ಸೊ ಇದೆಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಾವ್ ಇಲ್ಲಿ ಏನೋ ಹೈಲೈಟ್ ಮಾಡ್ಬೇಕಾಗಿಲ್ಲ. ಸ್ಮಿತ ರುಚಿ ಅಂತಂದ್ರೆ ಏನ್ ಅರ್ಥ ಕೊಡ್ತಾ ಹೋಗುತ್ತೆ? ಸ್ಮಿತ ರುಚಿ ಅಂತಂದ್ರೆ ನಸುನಗು ಎಂಬ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ನಸುನಗು ಅಥವಾ ಮಂದಹಾಸ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಇದು ಸಂಸ್ಕೃತ ಮೂಲ ಪದ ಸ್ಮಿತ ರುಚಿ ಅನ್ನುವಂಥದ್ದು. ನಾವು ಕನ್ನಡದಲ್ಲಿ ನಸುನಗು ಅಂತ ಕರಿತಾ ಹೋಗ್ತೀವಿ. ಸ್ಮಿತ ಅಂತಂದ್ರೆ ಅರ್ಥ ನಗು ಅಂತ ಅರ್ಥ. ರುಚಿ ಅಂತಂದ್ರೆ ಕಾಂತಿ ಎಂಬ ಅರ್ಥವನ್ನ ಕೊಡ್ತಾ, ಕಾಂತಿ ಅಥವಾ ಸೌಂದರ್ಯ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಅದರಿಂದ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ ಎಲ್ಲಿದೆ? ಮುಂದಿನ ಪ್ರಶ್ನೆ ನಿರಂಕುಶಮತಿ ಎಂದರೆ ಅಂತ ಕೇಳಿದರೆ. ನಿರಂಕುಶಮತಿ ಎಂದರೆ ಸ್ವೇಚ್ಛಾಚಾರ, ಪ್ರಾಚೀನ ನಂಬಿಕೆಗಳನ್ನು ಉಳಿಸಿಕೊಳ್ಳುವುದು, ಸ್ವತಂತ್ರ ವಿಚಾರ ಶಕ್ತಿಯನ್ನು ಗಳಿಸುವುದು, ಹತೋಟಿ ಇಲ್ಲದೆ ವಿಚಾರ ಮಾಡುವುದು. ನಿರಂಕುಶಮತಿ ಅಂತಂದ್ರೆ ಸ್ವತಂತ್ರ ವಿಚಾರ ಶಕ್ತಿಯನ್ನ ಗಳಿಸುವಂತದ್ದು. ನಿರಂಕುಶಮತಿಗಳು ಅಂತಂದ್ರೆ ಸ್ವತಂತ್ರ ವಿಚಾರ ಶಕ್ತಿಗಳನ್ನ ಗಳಿಸುವಂತದ್ದು ಎಂಬ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸ್ವತಂತ್ರವಾಗಿ ಯೋಚಿಸುವಂತ ಮನಸ್ಸಾಗಿರ್ಬೋದು, ಸೊ ಅವರಿಗೆ ಬುದ್ಧಿ ಆಗಿರ್ಬೋದು, ವಿಚಾರ ಶಕ್ತಿಗಳಾಗಿರ್ಬೋದು, ಅವುಗಳನ್ನೆಲ್ಲವನ್ನು ಸಹ ನಾವೇನ್ ಕರಿತೀವಿ? ನಿರಂಕುಶಮತಿ ಅಂತ ಕರಿತಾ ಹೋಗ್ತೀವಿ. ಎಸ್, ಇನ್ನ ಮುಂದಿನ ಪ್ರಶ್ನೆ ಇದೆ. ಇದು ಅಳಿದಮನ ದಮನ ಭಕ್ತಿ ಅಂತಂದ್ರೆ ಇದು ಆಕ್ಚುಲಿ ಪದ್ಯಕ್ಕೆ ಸಂಬಂಧಿಸಿರುವಂತದ್ದು. ಕಳವೆ ಪದದ ಅರ್ಥ ಇದು ಪದ್ಯಕ್ಕೆ ಸಂಬಂಧಿಸಿದ. ಆದ್ರೆ ಕಳವೆ ಪದದ ಅರ್ಥ ಏನು ಅಂತ ಕೇಳಿದ್ರೆ ನವಣೆ, ಭತ್ತ, ಗೋಧಿ, ರಾಗಿ ಅಂತ. ಸೊ ಕಳವೆ ಪದದ ಅರ್ಥ ನವಣೆ. ಸೊ ಇದರಲ್ಲಿ ಇದನ್ನ ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರಿತಾ ಹೋಗ್ತೀವಿ ಇಂಗ್ಲಿಷ್ ಅಲ್ಲಿ, ಅದಲ್ವಾ? ಇದು ಸಿರಿಧಾನ್ಯಗಳಲ್ಲಿ ಒಂದು ಕಳವೆ ಎನ್ನುವಂಥದ್ದು, ನವಣೆ ಎನ್ನುವಂಥದ್ದು. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಎಸ್, ಗೋಣಿ ಎಂದರೆ ಅಂತ ಇದೆ. ಗೋಣಿ ಅಂತಂದ್ರೆ ಆಕ್ಚುಲಿ ಅದು ಚರ್ಮದ ಚೀಲ ಅಲ್ಲ, ಬಟ್ಟೆಯ ಚೀಲವೂ ಅಲ್ಲ, ಸೆಣಬಿನ ಚೀಲ ಆಗುತ್ತೆ, ಕಾಗದ ಚೀಲ ಅಲ್ಲ. ಆಕ್ಚುಲಿ ಇದು ಪದ್ಯಕ್ಕೆ ಸಂಬಂಧಿಸಿರುತ್ತದೆ. ಅದಕ್ಕೆ ನಾನಲ್ಲಿ ಹೆಚ್ಚು ಒತ್ತನ್ನ ಕೊಟ್ಟು ನನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಎಸ್, ನಾ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಎಸ್, ಇಲ್ಲಿಂದ ನಮಗೆ ಏನು ಕಂಪ್ಲೀಟ್ ಆಗಿ ಬೋಧನಾಶಾಸ್ತ್ರ ಶುರು ಆಗ್ತಾ ಹೋಗುತ್ತೆ. ಬೋಧನಾಶಾಸ್ತ್ರವನ್ನ ಹೇಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು ನೋಡಿ. ಇಲ್ಲೇನೋ ಇದು ಈಸಿ ಆಗಿದೆ ಕ್ವಶನ್. ಕಷ್ಟಕರ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ನಾನೀಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಗೆ ಇದನ್ನ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ನೀವು ನೋಡ್ತಾ ಹೋಗ್ಬೋದು. ಕೌಶಲ್ಯ ಪೂರ್ಣ ಓದು ಅಂತಂದ್ರೆ ಇದಕ್ಕೆ ಮಾತ್ರ ನೀವು ಹೈಲೈಟ್ ಮಾಡ್ಕೋಬೇಕು. ಇದು ಅಲ್ಲ, ಇವುಗಳಲ್ಲಿ ಯಾವ್ದು ಕೌಶಲ್ಯ ಪೂರ್ಣ ಓದುಗಳು ಅಲ್ಲ ಅಂತ ಕೇಳಿರುವಂತದ್ದು. ಯಾವುದು? ಸಂರಚನಾತ್ಮಕನ, ಕಲ್ಪನಾತ್ಮಕನ, ಪ್ರಗತಿದಾಯಕನ, ಉದ್ದೇಶ ಪೂರ್ವಕವನ ಅಂತ ಕೇಳಿದ್ದಾರೆ. ಸೊ ಯಾವ್ದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ? ಯಾವ್ದು ಕೌಶಲ್ಯ ಪೂರ್ಣ ಓದು ಅಲ್ಲ ನೋಡಿ? ಸಂರಚನಾತ್ಮಕ, ಸ್ಟ್ರಕ್ಚರಲ್ ಮೆಥಡ್ ಅಂತ ಕರಿತೀವಿ. ಸೊ ಇದು ಕೌಶಲ್ಯ ಪೂರ್ಣ ಓದು ಅಲ್ಲ. ಇನ್ನ ಉಳಿದಿರುವಂತಹ ಕಲ್ಪನಾತ್ಮಕ ಆಗಿರ್ಬೋದು, ಪ್ರಗತಿದಾಯಕ ಆಗಿರ್ಬೋದು, ಉದ್ದೇಶ ಪೂರ್ವಕ ಆಗಿರ್ಬೋದು, ಇವೆಲ್ಲವೂ ಸಹ ನೇರ ಗುಣಲಕ್ಷಣಗಳು ಯಾವ್ದಕ್ಕೆ? ಕೌಶಲ್ಯ ಪೂರ್ಣ ಓದಕ್ಕೆ. ಸಂರಚನಾತ್ಮಕ ಅಂತಂದ್ರೆ ಏನು? ಇದು ಪಠ್ಯ ಸ್ವರೂಪಕ್ಕೆ ಸಂಬಂಧಿಸಿರುವಂತದ್ದು. ಪಠ್ಯಕ್ಕೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ಗುಣಲಕ್ಷಣ ಆಗ್ತಾ ಹೋಗುತ್ತೆ ಸಂರಚನಾತ್ಮಕ ಎನ್ನುವಂಥದ್ದು. ಸೊ ಇವು ಕಲ್ಪನಾತ್ಮಕ, ಪ್ರಗತಿದಾಯಕ, ಉದ್ದೇಶಪೂರ್ವಕ, ಕೌಶಲ್ಯ ಪೂರ್ಣ ಓದಕ್ಕೆ ಸಂಬಂಧಿಸಿರುವಂತದ್ದು. ಇದು ನೇರವಾಗಿರುವಂತಹ ಪ್ರಶ್ನೆ. ಎಸ್, ಇನ್ನ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಮಗ್ರ ಓದಿಗೆ? ನೋಡಿ, ಸಮಗ್ರ ಓದಿ ಮೀನ್ಸ್ ಎಕ್ಸ್ಟೆನ್ಸಿವ್ ರೀಡಿಂಗ್ಗೆ ಏನ್ ಮಾಡ್ಬೇಕು? ಸಂಬಂಧಿಸಿದ್ದಲ್ಲ, ಅಲ್ಲ ಅಂತ ಕೊಟ್ಟರೆ ನೋಡಿ, ಇದನ್ನ ಹೈಲೈಟ್ ಮಾಡ್ಕೋಬೇಕು. ಸಮಗ್ರ ಓದಿಗೆ ಸಂಬಂಧಿಸಿದ್ದಲ್ಲ, ಇಷ್ಟೇ ನಿಮ್ಗೆ ನೆನಪಿರಬೇಕೀಗ. ಏನಿದೆ ಮಾಹಿತಿ ಈಗ? ಸಮಗ್ರ ಓದು ಅಂತಂದ್ರೆ ಈಗ ಓದಿನ ಸಂತೋಷವನ್ನ ಹೆಚ್ಚಾಗಿ ಕೊಡುವಂತದ್ದು ಆಗುತ್ತಾ? ಎಸ್, ಓದಿನ ಸಂತೋಷವನ್ನ ಹೆಚ್ಚಾಗಿ ಕೊಡುವಂತದ್ದು ಸಮಗ್ರ ಓದಿಗೆ ಬರುತ್ತೆ. ಅಂಡರ್ ಸಮಗ್ರ ಓದಿಗೆ ಸಂಬಂಧಿಸಿರುವಂತದ್ದು. ಎಸ್, ನೆಕ್ಸ್ಟ್ ಒಳ ತಿಳುವಳಿಕೆಗಾಗಿ ಸೂಕ್ಷ್ಮ ವಿಚಾರಗಳಲ್ಲಿ ಓದನ್ನ ಸಾಧ್ಯ ಮಾಡುವಂತದ್ದು. ಒಳ ತಿಳುವಳಿಕೆಗಾಗಿ ಸೂಕ್ಷ್ಮ ವಿಚಾರಗಳಲ್ಲಿ ಓದನ್ನ ಸಾಧ್ಯ ಮಾಡುವಂತದ್ದು. ಇದು ಕಂಪ್ಲೀಟ್ಲಿ ಸ್ವಲ್ಪ
ಆಗದೆ ಇರುವಂತ ಆನ್ಸರ್. ಸೊ ನೋಡೋಣ 50-50 ಆನ್ಸರ್ ಅಂತ ನೋಡ್ಕೊಳ್ಳೋಣ. ಸೊ ಏನು ಇದು ಕ್ವಶನ್ ಆಪ್ಷನ್ ಅನ್ನೋದು ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್, ಭಾಷಾ ಕಲಿಕೆ ಅನ್ನೋದು ಹೆಚ್ಚಿಸುತ್ತದೆ. ಎಸ್, ಕರೆಕ್ಟ್ ಆಗಿದೆ. ಭಾಷಾ ಕಲಿಕೆಯನ್ನು ಹೆಚ್ಚಿಸುತ್ತೆ ಯಾವುದು? ಸಮಗ್ರ ಓದು ಎನ್ನುವಂಥದ್ದು. ಪಠ್ಯದ ಒಟ್ಟಾರೆ ತಿಳುವಳಿಕೆಯನ್ನು ಉಂಟು ಮಾಡುವಂತಹ ಓದು. ಎಸ್, ಪಠ್ಯ ಸಮಗ್ರ ಅಂತಾನೆ ಇದೆ, ಹೆಸರಲ್ಲಿದೆ ಸಮಗ್ರ ಓದು. ಪಠ್ಯದ ಒಟ್ಟಾರೆ ತಿಳುವಳಿಕೆಯನ್ನ ಉಂಟು ಮಾಡುವಂತ ಓದು, ಇದು ಸಹ ಸರಿ ಆಗ್ತಾ ಹೋಗುತ್ತೆ. ಅಲ್ಲಿ ಇಲ್ಲೇನಿದೆ, ಒಳ ತಿಳುವಳಿಕೆಗಾಗಿ ಸೂಕ್ಷ್ಮ ವಿಚಾರಗಳಲ್ಲಿ ಓದನ್ನ ಸಾಧ್ಯ ಮಾಡುವಂತದ್ದು. ಸಮಗ್ರ ಓದುವಿಕೆ ಅಂತಂದ್ರೆ ಅರ್ಥ ಏನ್ ಹೇಳಿ? ಸೊ ಒಟ್ಟಾಗಿ ಇದು ಒಂದು ಆನಂದಕ್ಕಾಗಿ ಆಗಿರ್ಬೋದು, ಒಂದು ಭಾಷಾ ಕಲಿಕೆಗೆ ಕಲಿಯೋದಾಗಿರ್ಲಿ, ಒಂದು ಪಠ್ಯದ ವಿಷಯವನ್ನು ತಿಳಿಯೋದಾಗಿರ್ಲಿ ಆಗಿರುತ್ತೆ ಸಮಗ್ರ ಓದು ಎನ್ನುವಂಥದ್ದು. ಸೊ ಅದೇ ನಮಗೆ ಮೊದಲ 3 ಆಪ್ಷನ್ಗಳಲ್ಲಿ ಕೊಟ್ಟಿರುವಂತದ್ದು. ಓದಿನ ಸಂತೋಷಕ್ಕಾಗಿರ್ಬೋದು, ಅಥವಾ ಭಾಷೆನ ಕಲಿಕೆ ಆಗಿರ್ಬೋದು, ಒಟ್ಟಾರೆ ಪಠ್ಯವನ್ನು ತಿಳಿಯೋದಾಗಿರ್ಬೋದು, ಇವೆಲ್ಲ ಸಹ ಏನಾಗ್ತಾ ಹೋಗ್ತವೆ? ಸಮಗ್ರ ಓದಿಗೆ ಸಂಬಂಧಿಸಿರುವಂತವು. ಇನ್ನ ಒಳ ತಿಳುವಳಿಕೆಗಾಗಿ ಸೂಕ್ಷ್ಮ ವಿವರಗಳಲ್ಲಿ ಓದುವುದು ಅಂತಂದ್ರೆ ತೀವ್ರವಾಗಿ ಓದುವುದು, ಹೆಚ್ಚಾಗಿ ಓದುವಂತದ್ದು. ಸೊ ಹೆಚ್ಚಾಗಿ ಓದುವಂತದ್ದು ನೋಡಿ, ಇಲ್ಲಿ ಒಳ ತಿಳುವಳಿಕೆಗಾಗಿ ಸೂಕ್ಷ್ಮ ವಿವರಗಳಲ್ಲಿ ಓದುವುದು ಅಂತಂದ್ರೆ ಹೆಚ್ಚಾಗಿ ಓದ್ತಾ ಓದುವಂಥದ್ದು, ತೀವ್ರವಾಗಿ ಓದೋದು, ಒಂದು ವಿಷಯವನ್ನ ತುಂಬಾ ಆಳವಾಗಿ ಓದುವಂಥದ್ದು. ಸೊ ಅದು ಸಮಗ್ರ ಓದಿಗೆ ಬರೋದಿಲ್ಲ. ಓಕೆನಾ? ಸೊ ಸಮಗ್ರ ಓದು ಅಂದ್ರೆ ಎಲ್ಲವನ್ನು ಓದುವಂಥದ್ದು. ಸೊ ಆಳವಾಗಿ ಓದುವಂಥದ್ದು ಇದಕ್ಕೆ ಸಂಬಂಧಿಸಿರೋದಿಲ್ಲ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 108ನೇ ಪ್ರಶ್ನೆ ಇಲ್ಲಿದೆ. ಏನಿದೆ 108ನೇ ಪ್ರಶ್ನೆ? ಎಸ್, ಬರವಣಿಗೆಯ ಪ್ರಕ್ರಿಯಾತ್ಮಕ ವಿಧಾನ ಅಂತ ಕೇಳಿದರೆ, ಪ್ರಕ್ರಿಯಾತ್ಮಕ ವಿಧಾನದ ದೃಷ್ಟಿಯು ಏನು ತಿಳ್ಕೊಬೇಕು ನಾವೀಗ? ಪ್ರಕ್ರಿಯಾತ್ಮಕ ವಿಧಾನದ ಬಗ್ಗೆ ಮಾತ್ರ ತಿಳ್ಕೊಬೇಕು. ಸೊ ಏನಾಗಿದೆ ಪ್ರಕ್ರಿಯಾತ್ಮಕ ವಿಧಾನ? ಬರವಣಿಗೆಯ ಮೇಲೆ ಮಾತ್ರ ಕೇಂದ್ರಿತ ಆಗಿದೆಯಾ? ಅಂತ್ಯ ಫಲಿತದ ಮೇಲೆ ಮಾತ್ರ ಕೇಂದ್ರಿತವಾಗಿದೆಯಾ? ಪ್ರಕ್ರಿಯೆ ಮತ್ತು ಅಂತಿಮ ಫಲಿತದ ಮೇಲೆ ಕೇಂದ್ರಿತವಾಗಿದೆಯಾ? ಒಳ್ಳೆಯ ಬರವಣಿಗೆಯ ಉಪಯೋಗದ ಮೇಲೆ ಕೇಂದ್ರಿತವಾಗಿದೆಯಾ ಅಂತ ಕೇಳಿದರೆ, ಬರವಣಿಗೆಯ ಪ್ರಕ್ರಿಯಾತ್ಮಕ ವಿಧಾನ. ಸೊ ನಮಗೆ ಪ್ರಕ್ರಿಯಾತ್ಮಕ ವಿಧಾನ ಅನ್ನುವಂಥದ್ದು ಸೊ ಯಾವಾಗ್ಲೂ ನಮ್ಗೆ ಪ್ರಕ್ರಿಯೆ ಮತ್ತು ಅಂತಿಮ ಫಲಿತದ ಮೇಲೆ ಎರಡರ ಮೇಲೂ ಕೇಂದ್ರಿತ ಆಗಿರುತ್ತೆ. ಸರ್ ಏನಿದು ಅಂತಂದ್ರೆ, ಬರವಣಿಗೆಯು ಪ್ರಕ್ರಿಯಾತ್ಮಕ ವಿಧಾನವು ಬರವಣಿಗೆ ಹಂತಗಳು. ಸೊ ಬರವಣಿಗೆ ಹಂತಗಳಿದಾವೆ. ಸೊ ಯಾವ್ಯಾವು? ಮೊದಲಿಗೆ ಒಂದು ಪ್ಲಾನ್ ಮಾಡ್ಕೊಳ್ಳೋದು, ಯೋಜನೆ ಮಾಡ್ಕೊಳ್ಳೋದು, ಕರಡು ರಚನೆ ಮಾಡುವಂಥದ್ದು, ಪರಿಷ್ಕರಣೆ ಮಾಡುವಂಥದ್ದು, ಸಂಪಾದನೆ ಮಾಡುವಂಥದ್ದು, ಪ್ರಕಟಣೆ ಮಾಡುವಂಥದ್ದು. ಸೊ ಇದ್ರ ಅರ್ಥ ಏನು? ಸೊ ಯೋಜನೆ ಮಾಡುವಂಥದ್ದು ಅಂದ್ರೆ ನಾನು ಹೇಗ್ ಬರಿಬೇಕು, ಕರಡು ರಚನೆ ಮಾಡುವಂಥದ್ದು ನಾನು ಈ ತರ ಬರೆದ್ರೆ, ಈಗ ಫಾರ್ ಎಕ್ಸಾಂಪಲ್ ಆನ ಬರಿಬೇಕು ಅಂತಂದ್ರೆ ನಾನು ಯಾವ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈ ರೀತಿ ಬರಿತೀನಿ. ಸೊ ಈ ರೀತಿ ಬರೆಯ ಬದಲು ನಾನು ಆನ ಸ್ವಲ್ಪ ಸ್ಟೈಲಿಶ್ ಆಗಿ ಬರಿತೀನಿ. ಸೊ ಈ ರೀತಿಯಾಗಿ ಬರಿತೀನಿ. ಈ ತರ ಯೋಜನೆ ಮಾಡ್ಕೊಳ್ಳೋದು, ಕರಡು ರಚನೆ ಮಾಡ್ಕೊಳ್ಳೋದು, ಅದನ್ನ ಸರಿನಾ ತಪ್ಪು ಅಂತ ಪರಿಷ್ಕರಣೆ ಮಾಡ್ಕೊಳ್ಳೋದು, ಅದನ್ನ ಕೆಲವೊಬ್ಬರಿಂದ ತಿಳ್ಕೊಳ್ಳುವಂಥದ್ದು. ಸೊ ಈ ರೀತಿಯಾಗಿ ಬರದೆ ಸರಿನಾ ತಪ್ಪು ಅನ್ನುವಂಥದ್ದು. ಆಮೇಲೆ ಎಲ್ರಿಗೂ ತೋರಿಸಿ ಅವ್ನು ಕಲ್ತಿದ್ದಾದ್ಮೇಲೆ ಎಲ್ರಿಗೂ ಪ್ರಕಟಣೆ ಮಾಡುವಂಥದ್ದು, ಅದು ಪ್ರಕ್ರಿಯೆ. ಮಗು ಬರವಣಿಗೆಯನ್ನ ಕಲಿಯುವಂತ ಪ್ರಕ್ರಿಯೆ ಅದು. ಬರವಣಿಗೆ ಎಂದು ಪ್ರಕ್ರಿಯೆಯೂ ಆಯ್ತು. ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಅದು ಅಂತಿಮ ಫಲಿತದ ಮೇಲೂ ಸಹ ಕೇಂದ್ರಿತ ಆಗಿರುತ್ತೆ. ಮೀನ್ಸ್ ಅಂತಿಮವಾಗಿ ಕೇವಲ ಅದು ಏನು ಇಷ್ಟು ಬರವಣಿಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅಂತಿಮ ಉತ್ಪನ್ನದ ಬದಲು ಬರವಣಿಗೆಯು ಒಂದು ಸಂಪೂರ್ಣ ಪ್ರಕ್ರಿಯೆನೂ ಆಗ್ತಾ ಹೋಗುತ್ತೆ. ಸೊ ಒಂದು ಉತ್ತಮ ಫಲಿತಾಂಶಕ್ಕೆ ಏನು ಮುಖ್ಯ? ಓದು ಎಷ್ಟು ಮುಖ್ಯ ಆಗ್ತಾ ಹೋಗುತ್ತೋ ಅದೇ ರೀತಿಯಾಗಿ ಬರವಣಿಗೆಯೂ ಅಷ್ಟೇ ಮುಖ್ಯ ಆಗುತ್ತೆ, ಅದಲ್ವಾ? ಹಾಗಾದ್ರೆ ಅಂತಿಮ ಫಲಿತದ ಮೇಲೂ ಸಹ ಅದು ಕೇಂದ್ರೀಕೃತ ಆಗಿರುತ್ತೆ. ಯಾವುದು? ಬರವಣಿಗೆ ಎನ್ನುವಂಥದ್ದು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾಷೆಯ ಪಠ್ಯಕ್ರಮದಲ್ಲಿ ಸಾಹಿತ್ಯವನ್ನ ಅಳವಡಿಸುವಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಕಡಿಮೆ ಮಹತ್ವದ ಕಾರಣವಾಗಿದೆ? ಸೊ ನಾನು ಇಲ್ಲಿ ಏನನ್ನ ಹೈಲೈಟ್ ಮಾಡ್ಕೋಬೇಕು? ಸಾಹಿತ್ಯವನ್ನ ಅಳವಡಿಸುವಲ್ಲಿ, ಸಾಹಿತ್ಯನ ಅಳವಡಿಸಬೇಕು ಎಲ್ಲಿ? ಪಠ್ಯಕ್ರಮದಲ್ಲಿ. ಯಾವುದು ಅತ್ಯಂತ ಕಡಿಮೆ ಮಹತ್ವ, ಇಷ್ಟನ್ನು ಮಾತ್ರ ಹೈಲೈಟ್ ಮಾಡ್ಕೋಬೇಕು. ಅತ್ಯಂತ ಮಹತ್ವದ ಕಾರಣ ಆಗಿದೆ ಅಂತ ನೀವು ತಿಳ್ಕೊಂಡ್ರೆ, ಈಗ ನೀವು ಇದನ್ನೇ ಓದಿ ಹೈಲೈಟ್ ಮಾಡೋದನ್ನ, ಪಠ್ಯಕ್ರಮದ ಸಾಹಿತ್ಯವನ್ನು ಅಳವಡಿಸುವಲ್ಲಿ ಅತ್ಯಂತ ಕಡಿಮೆ ಮಹತ್ವ ಯಾವ್ದಾಗಿದೆ? ಈಸಿಯಾಗಿ ಇಷ್ಟು ನೀವೀಗ ಯೋಚನೆ ಮಾಡಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಯಾವ್ದಾಗುತ್ತೆ? ಅದು ಕೇವಲ ಕೇಳುವ ಮತ್ತು ಮಾತನಾಡುವ ಕೌಶಲ್ಯವನ್ನ ಪೋಷಿಸುತ್ತದೆ. ಕೇವಲ ಅಂತ ಕೊಟ್ಟಿದ್ದಾರೆ, ಕೇವಲ ಕೇಳುವ ಮತ್ತೆ ಮಾತನಾಡುವ ಕೌಶಲ್ಯ ಅಂತ ಕೇಳಿದ್ರೆ ಇದು ಹೆಚ್ಚಿನ ಮಹತ್ವವನ್ನು ಆಗೋದಿಲ್ಲ, ಇದು ಕಡಿಮೆ ಮಹತ್ವವನ್ನು ಕೊಡುತ್ತೆ. ಎಷ್ಟು ಕಡಿಮೆ ಮಹತ್ವವನ್ನು ಕೊಡ್ತಾ ಹೋಗುತ್ತೆ. ನಮ್ಗೆ ಆಪ್ಷನ್ ಆನ್ಸರ್ ಕ್ವಶನ್ ಎಲ್ಲ ಕೇಳಿದರೆ ಅತ್ಯಂತ ಕಡಿಮೆ ಮಹತ್ವ. ಓಕೆ, ಇದು ಆನ್ಸರ್ ಆಗಬಹುದು. ಮುಂದೆ ನೋಡ್ತಾ ಹೋಗೋಣ. ಇದು ಒಂದು ಅಥೆಂಟಿಕ್ ಸಾಮಗ್ರಿ ಆಗಿದೆ. ಹೌದು, ಇದೊಂದು ಅಥೆಂಟಿಕ್ ಸಾಮಗ್ರಿ ಆಗಿದೆ. ಸೊ ಮೀನ್ಸ್ ಎಲ್ಲವನ್ನ ಒಳಗೊಂಡಿರುತ್ತದೆ. ಸೊ ಇದೊಂದು ಅಥೆಂಟಿಕ್ ಸಾಮರ್ಥ್ಯವನ್ನ, ಸಾಹಿತ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಎಲ್ಲವನ್ನು ಒಳಗೊಂಡಿರುವಂತದ್ದು. ಸೊ ಇದು ಕರೆಕ್ಟ್ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಇನ್ನೊಂದು ಸಂಸ್ಕೃತಿಯಲ್ಲಿ ತಿಳಿಯಲು ಇದು ಅವಕಾಶ ಮಾಡಿಕೊಡುತ್ತದೆ. ಪಠ್ಯಕ್ರಮದಲ್ಲಿ ಸಾಹಿತ್ಯನ ಅಳವಡಿಸಿದ್ರೆ ಇನ್ನೊಂದು ಸಂಸ್ಕೃತಿ ಹೇಗಿದೆ, ನಮ್ಮ ಸಂಸ್ಕೃತಿ ಹೇಗಿದೆ, ಸಾಹಿತ್ಯ ಹೇಗಿತ್ತು ಎಂಬ ಬಗ್ಗೆ ತಿಳಿಸ್ಕೊಡಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದು ಒಳ್ಳೆಯ ಉತ್ತಮ ಒಂದು ಮಹತ್ವವಾಗಿದೆ. ಇನ್ನು ಮುಂದೆ ಏನಿದೆ, ವಿದ್ಯಾರ್ಥಿಗಳಿಗೆ ಅವರಿಗೆ ವೈಯಕ್ತಿಕ ಅಭಿಪ್ರಾಯ ಕೊಡುವಲ್ಲಿ ಉತ್ತೇಜಕ ಪಾತ್ರ ವಹಿಸುತ್ತದೆ. ಹೌದು, ಇದು ಸಹ ಸರಿಯಾಗಿದೆ, ಉತ್ತೇಜಕ ಪಾತ್ರ ವಹಿಸುತ್ತದೆ. ಸೊ ನಮ್ಗಲ್ಲಿ ವರ್ಡ್ ನೀವು ಯಾವ್ದು ಹೈಲೈಟ್ ಮಾಡ್ಕೋಬೇಕು? ಕೇವಲ ಕೇಳುವ ಮತ್ತೆ ಮಾತನಾಡುವ ಕೌಶಲ್ಯನ ಪೋಷಿಸುತ್ತೆ ಅಂತ ಕೊಟ್ಟಿದಾಗ ಸೊ ನಮ್ಗೆ ಯಾವ್ದು ಆನ್ಸರ್ ಆಗ್ತದೆ? ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಸಾಹಿತ್ಯ ಎನ್ನುವಂಥದ್ದು ಏನರ್ಥ? ಓದುವ ಮತ್ತು ಬರೆಯುವ ಕೌಶಲ್ಯಗಳೊಂದಿಗೆ ಕೇಳುವ ಜೊತೆಗೆ ಮಾತನಾಡುವ ಕೌಶಲ್ಯಗಳನ್ನು ಪೋಷಣೆ ಮಾಡ್ತಾ ಹೋಗುತ್ತೆ. ಕೇವಲ ಏನು ಅಲ್ಲಿ ಕೇಳಿರುವಂತದ್ದೇನು?
ಕೇಳುವ ಮತ್ತೆ ಮಾತನಾಡುವ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಸೊ ಜೊತೆಗೆ ಏನ್ ಮಾಡುತ್ತೆ, ಓದುವ ಮತ್ತೆ ಬರೆಯುವ ಕೌಶಲ್ಯಗಳನ್ನು ಪೋಷಿಸುತ್ತೆ. ಆದ್ರಿಂದ ಇದು ಕಡಿಮೆ ಮಹತ್ವನ ಹೊಂದಿರುವಂತದ್ದು. ಇನ್ನ ಸಾಹಿತ್ಯವು ವಿದ್ಯಾರ್ಥಿಗಳಿಗೆ ಈ ಒಂದು ಅಥ್ಲೆಟಿಕ್ ಸಾಮಗ್ರಿಯನ್ನು ಒದಗಿಸುತ್ತೆ. ಜೊತೆಗೆ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಇನ್ನೇನ್ ಮಾಡುತ್ತೆ, ಬೇರೆ ಬೇರೆ ಸಂಸ್ಕೃತಿ ತಿಳ್ಕೊಳ್ಳೋಕೆ ಸಹಾಯ ಮಾಡ್ತಾ ಹೋಗುತ್ತೆ. ವೈಯಕ್ತಿಕ ಅಭಿಪ್ರಾಯಗಳನ್ನು ಉತ್ತೇಜಿಸಲು ಸಹಾಯ ಮಾಡ್ತಾ ಹೋಗುತ್ತೆ. ಇಲ್ಲಿ ಕೇವಲ ಏನ್ ಹೇಳಿದರೆ ಕೇಳುವ ಮತ್ತು ಮಾತನಾಡುವ ಅಂತ ಕೊಟ್ಟಿರೋದು ತಪ್ಪು. ಓದುವ ಮತ್ತೆ ಬರೆಯುವ ಕೌಶಲ್ಯವನ್ನು ಪೋಷಣೆ ಮಾಡ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ? ಓಕೆ, ನೇರವಾಗಿ ಇದೆ ಪ್ರಶ್ನೆ, ಸರಿಯಾದ ಹೇಳಿಕೆ ಯಾವುದು ಅಂತ. ವಿರಾಮ ಚಿಹ್ನೆಗಳು ವಾಕ್ಯದ ಅರ್ಥವನ್ನೇ ಬದಲಾಯಿಸ್ತವೆ. ಮೊದಲನೇದೇ ನಮ್ಗೆ ಏನಿದೆ, ಸೊ ಮೊದಲನೇ ನಮ್ಗೆ ಸರಿಯಾಗಿದೆ, ವಿರಾಮ ಚಿಹ್ನೆಗಳು ವಾಕ್ಯದ ಅರ್ಥವನ್ನು ಬದಲಾಯಿಸ್ತವೆ. ಓಕೆ, ಮುಂದೆ ನೋಡೋಣ. ವಿರಾಮ ಚಿಹ್ನೆಗಳು ವಾಕ್ಯದಲ್ಲಿ ಯಾವುದೇ ಬದಲಾವಣೆಯನ್ನು ತರಲಾರವು, ರಾಂಗ್ ಆಗುತ್ತೆ. ವಿರಾಮದ ಚಿಹ್ನೆಗಳು ಪಠ್ಯವನ್ನ ಸುಂದರಗೊಳಿಸಲು ಸಹಾಯ ಮಾಡ್ತವೆ. ಪಠ್ಯವನ್ನ ಸುಂದರಗೊಳಿಸಲು ಸಹಾಯ ಮಾಡ್ತವೆ, ಸುಂದರಗೊಳಿಸೋದಕ್ಕೆ ಇದು ಸಹಾಯ ಮಾಡೋದಿಲ್ಲ. ವಿರಾಮ ಚಿಹ್ನೆಗಳು ಪಠ್ಯದ ಓದಿನ ಓಟವನ್ನ ತಡೆಯುವುದಿಲ್ಲ. ಸೊ ಅವುಗಳು ನಿರಂತರವಾಗಿ ತಡಿಬೇಕಂದ್ರೆ ಕೆಲವೊಂದಿಷ್ಟು ಪೂರ್ಣ ವಿರಾಮ ಇಡ್ತೀವಿ, ಮುಂದಿನ ಓದ್ಬೇಕು ಅಂತಂದ್ರೆ ಅಲ್ಪ ವಿರಾಮನ ಓದ್ತೀವಿ. ಅಂತಂದ್ರೆ ವಿರಾಮ ಚಿಹ್ನೆಗಳು ಏನ್ ಮಾಡ್ತವೆ, ವಾಕ್ಯದ ಅರ್ಥವನ್ನ ಬದಲಾಯಿಸುತ್ತವೆ. ಹೇಗೆ, ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ನಮ್ಗೊಂದು ಎಕ್ಸಾಂಪಲ್ ಇದೆ, ತಿನ್ನಬೇಡ ಅಂತ. ನಮ್ಗೇನಿದೆ, ತಿನ್ನಬೇಡ ಏನಂತ ಆಪ್ಷನ್ ಇದೆ ಅಂತ ನಾವ್ ಹೇಳ್ಬೇಕಾದ್ರೆ ಇಲ್ಲಿ ಬರೆಯಕ್ ಆಗ್ತಾ ಇಲ್ಲ, ತಿನ್ನು ಬೇಡ ಅಂತ ಹೇಳ್ತೀವಿ. ಸೊ ತಿನ್ನು ಬೇಡ ಅನ್ನೋಂಥದ್ರಲ್ಲಿ ನಾವೇನ್ ಮಾಡ್ತೀನಿ, ಸೊ ನಾನು ಒಂದು ಮಿಡ್ಲಲ್ಲಿ, ಸೊ ಇದೊಂದು ಪದ ತಿನ್ನು ಬೇಡ ಅಂತ, ಓಕೆನಾ. ಸೊ ಈ ರೀತಿ ಕೊಟ್ಟಾಗ, ಸೊ ಇಲ್ಲಿ ನಾನೊಂದು ಕಾಮ ಆಗದೆ ಅಂತ ಅನ್ಕೊಳ್ಳಿ. ಇದರ ಅರ್ಥ ಏನಾಗುತ್ತೆ, ತಿನ್ನು ಕಾಮ ಬೇಡ, ಎರಡು ಅರ್ಥಗಳನ್ನು ಕೊಡುತ್ತೆ. ನಾ ಇಲ್ಲಿ ಕಾಮ ಹಾಕಿಲ್ಲ ಅಂತಂದ್ರೆ, ವಿರಾಮ ಚಿಹ್ನೆ ಕೊಟ್ಟಿಲ್ಲ ಅಂತಂದ್ರೆ, ವಿರಾಮ ಚಿಹ್ನೆಗಳು ಕೊಟ್ಟಿಲ್ಲ ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ತಿನ್ನು ಬೇಡ ಎನ್ನುವ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಈ ರೀತಿಯಾಗಿ ವಿರಾಮ ಚಿಹ್ನೆಗಳು ಏನ್ ಮಾಡ್ತವೆ, ವಾಕ್ಯ ಅಥವಾ ಪದದ ಅರ್ಥವನ್ನೇ ಬದಲಾಯಿಸ್ತವೆ. ಓಕೆನಾ, ಪದ ಅಲ್ಲ, ವಾಕ್ಯದ ಅರ್ಥವನ್ನ ಬದಲಾಯಿಸ್ತಾ ಹೋಗ್ತವೆ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸೊ ನಿಮಗೆ ಗೊತ್ತಿರುವಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಆ ರೀತಿಯಾಗಿರುವಂತದ್ದು ಯಾವ್ದಾದ್ರು ಒಂದು ಕಾಮ ಅಥವಾ ಫುಲ್ ಸ್ಟಾಪ್ ಯಾವ್ದನ್ನ ಒಂದನ್ನು ಬಳಸಿದ್ರು ಸಹ ನಾವು ಕಂಪ್ಲೀಟ್ ಆಗಿ ಆ ವಾಕ್ಯದ ಅರ್ಥವೇ ಬದಲಾಗಬೇಕು ಅಂತದನ್ನ ನೀವು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಯ ಬರವಣಿಗೆಯ ಮೂಲ್ಯಾಂಕವು ಇದರ ಮೇಲೆ ಪ್ರಮುಖವಾಗಿ ಕೇಂದ್ರೀಕೃತವಾಗಿರಬೇಕು. ಯಾವ್ದ್ರ ಮೇಲೆ ನೋಡಿ, ವಿದ್ಯಾರ್ಥಿಯ ಬರವಣಿಗೆಯ ಮೂಲ್ಯಾಂಕನ ಮೀನ್ಸ್ ಯಾರು ಮಾಡ್ತಾರೆ, ಟೀಚರ್ಸ್ ಮಾಡ್ತಾರೆ ಮೌಲ್ಯಮಾಪನ. ಯಾವುದರ ಮೇಲೆ ಕೇಂದ್ರೀಕೃತವಾಗಿರಬೇಕು? ಸೊ ಓಕೆ, ಯಾವ್ದ್ರ ಮೇಲೆ ಅವನು ಏನ್ ಮಾಡ್ತಾ ಹೋಗ್ಬೇಕು, ಅವನೇ ವ್ಯಾಲ್ಯೂಯೇಟ್ ಮಾಡ್ಕೋಬೇಕಾದ್ರೆ ಅವ್ನು ಯಾವ್ದ್ರ ಮೇಲೆ ಗಮನ ಹರಿಸಬೇಕು, ಸರಿಯಾದ ಕಾಗುಣಿತ ಮತ್ತು ವ್ಯಾಕರಣದ ಮೇಲೆನ, ವಿಚಾರಗಳ ಅಭಿವ್ಯಕ್ತಿನ, ಪದಗಳನ್ನ ಮಿತಿಯಾಗಿ ಉಳಿಸಿಕೊಳ್ಳುವುದ, ಬರೆಯುವಾಗ ನುಡಿಗಟ್ಟು ಮತ್ತೆ ಗಾದೆ ಮಾತುಗಳನ್ನ ಬರೆಯುವಂತದ್ದ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾಗ್ತಾ ಹೋಗುತ್ತೆ, ವಿದ್ಯಾರ್ಥಿಗೂ ಬರವಣಿಗೆಯ ಮೂಲ್ಯಾಂಕನ ಇದರ ಮೇಲೆ ಪ್ರಮುಖ ಕೇಂದ್ರವಾಗಿರಬೇಕು. ನೋಡಿ, ಪ್ರಮುಖ ಪದಗಳ ಮಿತಿಯನ್ನು ಉಳಿಸಿಕೊಳ್ಳುವುದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಬರೆಯುವಾಗ ನುಡಿಗಟ್ಟು ಮತ್ತೆ ಗಾದೆ ಮಾತುಗಳನ್ನು ಬಳಸ್ಕೊಳ್ಳೇಬೇಕಂತ ಎಲ್ಲೂ ನಿಯಮ ಇಲ್ಲ. ಸೊ ಇದು ಸಹ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸರಿಯಾದ ಕಾಗುಣಿತ ಮತ್ತು ವ್ಯಾಕರಣ, ಸರಿಯಾದ ಕಾಗುಣಿತವನ್ನ ಬಳಸಬೇಕು. ಓಕೆನಾ, ಸರಿಯಾದ ಕಾಗುಣಿತವನ್ನು ಬಳಸಬೇಕು. ಆದ್ರೆ ವ್ಯಾಕರಣಬದ್ಧವಾಗಿಯೇ ಇರಬೇಕು ಎನ್ನುವಂಥದ್ದು ಬರವಣಿಗೆ ಎನ್ನುವಂಥದ್ದು ತುಂಬಾ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಾಗುತ್ತೆ ವಿಚಾರಗಳ ಅಭಿವ್ಯಕ್ತಿ. ಏನು ವಿಚಾರಗಳ ಅಭಿವ್ಯಕ್ತಿ ಎನ್ನುವಂಥದ್ದು? ಸೊ ವಿಚಾರಗಳ ಅಭ್ಯರ್ಥಿ ಎನ್ನುವಂಥದ್ದು, ಸೊ ವಿದ್ಯಾರ್ಥಿಗಳ ಬರವಣಿಗೆ ಮೂಲ್ಯಾಂಕನ ಮುಖ್ಯವಾಗಿ ತಮ್ಮ ಆಲೋಚನೆಗಳಾಗಿರ್ಬೋದು, ವಿಚಾರಗಳನ್ನ ಎಷ್ಟು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ಕೇಂದ್ರೀಕರಿಸ್ತಾ ಹೋಗ್ಬೇಕಾಗತ್ತೆ. ಅವಾಗ ಅದರ ಅರ್ಥ ಏನು, ವಿಚಾರಗಳ ಅಭಿವ್ಯಕ್ತವನ್ನ ಅವನು ವ್ಯಕ್ತಪಡಿಸ್ತಾ ಹೋಗ್ಬೇಕು. ಸೊ ಓಕೆನಾ. ಸೊ ಇದು ಕಾಗುಣಿತ ಮತ್ತೆ ವ್ಯಾಕರಣದಲ್ಲಿ ಮುಖ್ಯ ಆಗಿದ್ರು ಸಹ ಏನು ಅನಿಸುತ್ತೆ, ಆಲೋಚನೆಗಳ ಅಭಿವ್ಯಕ್ತಿ ಅನ್ನುವಂಥದ್ದು ಬರವಣಿಗೆಯ ಒಂದು ಪ್ರಮುಖ ಉದ್ದೇಶ ಆಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ ಮತ್ತೆ ಕಂಪಲ್ಸರಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ. NCERT 2005ಕ್ಕೆ ಸಂಬಂಧಿಸಿದಂತೆ NCERT 2005ರ ಮಾರ್ಗದರ್ಶಿ ಸೂತ್ರಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಒಳಗೊಂಡಿಲ್ಲ? NCERT 5ರ ಪ್ರಕಾರ ಯಾವುದಿಲ್ಲಿ ಇಲ್ಲ ಅಂತ ಅಷ್ಟೇ. ಇಷ್ಟನ್ನ 2 ಪದ ನೀವು ಅರ್ಥ ಮಾಡ್ಕೊಳ್ಳಿ. ಏನಿದೆ, ಶಾಲೆಯ ಹೊರಗಡೆ ಜೀವನದ ಜೊತೆಗೆ ಜ್ಞಾನವನ್ನ ಜೋಡಿಸುವುದು ಅಂತ ಇದೆ. ಸೊ ಅವರು ಏನ್ ಹೇಳ್ತಾರೆ, ಕನ್ಸ್ಟ್ರಕ್ಟಿವಿಸಮ್ ಅಲ್ಲಿ ಇದನ್ನೇ ಹೇಳುವಂಥದ್ದು. ಸೊ ಮಕ್ಕಳು ತಮಗೆ ಈಗಾಗಲೇ ಗೊತ್ತಿರುವಂತಹ ಮಾಹಿತಿಯನ್ನ ಜೀವನದ ಜೊತೆಗೆ, ಇನ್ನ ಶಾಲೆಯ ಹೊರಗಡೆ ಜೀವನದ ಜೊತೆಗೆ ಜ್ಞಾನವನ್ನ ಜೋಡಿಸ್ತಾ ಹೋಗ್ಬೇಕು, ಕನ್ಸ್ಟ್ರಕ್ಟಿವೇಟ್ ಮಾಡ್ತಾ ಹೋಗ್ಬೇಕು, ರಚನಾತ್ಮಕತೆಗೆ ಸಂಬಂಧಿಸಿರುವಂತಹ ಮಾಹಿತಿ ಇದು. ಸೊ ಸರಿಯಾಗಿದೆ. ಕಲಿಯುವಿಕೆಯನ್ನ ಊರು ಹೊಡೆಯುವ ಪದ್ಧತಿಯನ್ನು ತಪ್ಪಿಸುವಂತದ್ದು. NCERT 2005ರ ಪ್ರಮುಖ ಗುರಿ ಏನಂತಂದ್ರೆ ಮಕ್ಕಳಿಗೆ ಹೊರೆರಹಿತ ಶಿಕ್ಷಣವನ್ನ ಮಾಡುವಂಥದ್ದು. ಹೊರೆರಹಿತ ಶಿಕ್ಷಣ ಮಾಡಿದಾದ್ಮೇಲೆ ಕಂಠಪಾಠವನ್ನ ತಪ್ಪಿಸುವಂಥದ್ದು. ಸೊ ಕಂಠಪಾಠವನ್ನ ತಪ್ಪಿಸಿ ಏನ್ ಮಾಡ್ಬೇಕು, ರಚನಾತ್ಮಕತೆಯನ್ನ ಸೃಷ್ಟಿಸುವಂಥದ್ದು. 2 ಆಪ್ಷನ್ ಸಂಬಂಧಪಟ್ಟಿವೆ. ಪಠ್ಯಕ್ರಮವು ಪಠ್ಯ ಕೇಂದ್ರಿತವಾದದ್ದಾಗಿರಬೇಕು. ನೋಡಿ, ಪಠ್ಯಕ್ರಮವು ಪಠ್ಯ ಕೇಂದ್ರಿತ ಆಗಿರಬಾರದು. ಸೊ ಏನಾಗಿರ್ಬೇಕು,
ಮಗು ಕೇಂದ್ರಿತ ಆಗಿರಬೇಕು. ಅದು ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಮತ್ತೆ ಶಾಲೆಯ ಹೊರಗಿನ ಜೀವನಕ್ಕೂ ಸಹ ಮಗು ಯಾವ ರೀತಿಯಾಗಿ ಪಾಠವನ್ನ ಸಂಬಂಧ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅದ್ರಲ್ಲಿ ಮಾಹಿತಿ ಇರಬೇಕು. ಸೊ ಅಂದ್ರೆ ಇದು ಸಂಪೂರ್ಣವಾಗಿ ಮಗು ಕೇಂದ್ರಿತ ಆಗಿರಬೇಕು. ಅದರಿಂದ ಆಪ್ಷನ್ ಏನಾಗ್ತಾ ಹೋಗುತ್ತೆ, ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಿದೆ, ಪರೀಕ್ಷೆಯನ್ನ ಹೆಚ್ಚು ಅಡಕ್ಕಗೊಳಿಸಿ ಫ್ಲೆಕ್ಸಿಬಲ್ ಮಾಡಬೇಕು. ಕ್ಲಾಸ್ ರೂಮ್ ನ ಜೀವನಕ್ಕೆ ಅದನ್ನ ಸಮಗ್ರೀಕರಣಗೊಳಿಸುವಂತೆ ಮಾಡುವಂಥದ್ದು, ಇದು ಸರಿಯಾಗಿದೆ. ಸೊ ಮಕ್ಕಳ ಒಂದು ದೃಷ್ಟಿಕೋನ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಈಗ ಒಂದು ಮಗು ಬರೆಯೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದೆ. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ಕೆಲವೊಂದಿಷ್ಟು ಮೌಖಿಕ ಪ್ರಶ್ನೆಗಳನ್ನ ಕೊಡ್ತೀನಿ. ಸೊ ಕೇವಲ ಜ್ಞಾನವನ್ನ ಬರೆಯೋದ್ರ ಮೂಲಕ, ಬರವಣಿಗೆ ಪರೀಕ್ಷೆಗಳ ಮೂಲಕ ಅಥವಾ ಮೌಖಿಕ ಪರೀಕ್ಷೆಗಳ ಮೂಲಕ ನಾವು ಬಳಸ್ಕೋಬಾರದು. ಸೊ ಫ್ಲೆಕ್ಸಿಬಲ್ ಮಾಡ್ಬೇಕು, ಮಗುವಿಗೆ ಅನುಕೂಲವಾಗಿರುವಂತೆ ಮಾಡ್ಬೇಕು ಅನ್ನೋಂಥದ್ದು NCF 2005 ನಮ್ಗೆ ಹೇಳ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಘಟನೆಯ ಬಗ್ಗೆ ಏನಾಯಿತು, ಯಾವಾಗ ಆಯಿತು, ಎಲ್ಲಿ ಆಯಿತು, ಘಟನೆ ನಡೆಯಲು ಕಾರಣವೇನು, ಘಟನೆ ಅಂತ್ಯಗೊಂಡ ಬಗೆ ಹೇಗೆ, ಈ ಎಲ್ಲವನ್ನ ಶಬ್ದಗಳಲ್ಲಿ ಒಳಗೊಳ್ಳುವಂತ ಚಿತ್ರವನ್ನ ನಾವೇನಂತ ಕರಿತೀವಿ. ಏನು, ಒಂದು ಘಟನೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಏನ್ ಮಾಹಿತಿ ಕೊಡ್ತಾ ಇದೆ, ಏನಾಯ್ತು, ಯಾವಾಗಾಯ್ತು, ಎಲ್ಲಾಯ್ತು, ಘಟನೆ ನಡೆಯಲು ಕಾರಣಗಳೇನು, ಘಟನೆ ಹೇಗೆ ಅಂತ್ಯಗೊಂಡಿತು, ಸಂಪೂರ್ಣವಾಗಿದೆ, ಪ್ರಾರಂಭದಿಂದ ಎಂಡ್ವರೆಗೂ ಇದೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಮಗು ಶಾಲೆಗೆ ಸೇರ್ಕೊಳ್ತು, ಶಾಲೆಗೆ ಯಾವಾಗ ಸೇರ್ಕೊಳ್ತು, ಏನಾಯ್ತು, ಶಾಲೆಗೆ ಎಲ್ಲಿ ಮಗು ಹೇಗ್ ಕಲಿತು, ಅದರ ಕಂಪ್ಲೀಟ್ ಆಗೋದು ಹೇಗೆ, ಆ ಶಾಲೆಯಿಂದ ತೇರ್ಗಡೆ ಒಂದು ಹೋಯ್ತು ಎನ್ನುವಂತ ಎಲ್ಲಾ ಶಬ್ದಗಳನ್ನು ಒಳಗೊಂಡ ಚಿತ್ರವನ್ನ ಏನೆಂದು ಕರಿತೀವಿ ಅಂತ ಕೇಳಿದರೆ, ಹಾಗಾದ್ರೆ ಇಲ್ಲಿ ಯಾವ್ದಾಗ್ತದೆ, ಪ್ರಾಜೆಕ್ಟ್ ವರ್ಕ, ಗೃಹ ಲೇಖನನ, ಉಪಖ್ಯಾನ ಮಾಹಿತಿನ, ಮಾಪನ ಪಟ್ಟಿನ ಅಂತ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಹೋಗುತ್ತೆ ಅನೆಕ್ಡೋಟಲ್ ರೆಕಾರ್ಡ್, ಉಪಖ್ಯಾನ ಮಾಹಿತಿ. ಏನ್ ಹೇಳ್ತಾ ಇದು, ಉಪಖ್ಯಾನ ಮಾಹಿತಿ ಅಂತಂದ್ರೆ ಒಂದು ನಿರ್ದಿಷ್ಟ ಘಟನೆ ಬಗ್ಗೆ ಮತ್ತೆ ಒಬ್ಬ ವ್ಯಕ್ತಿಯ ವರ್ತನೆ ಆಗಿರ್ಬೋದು, ಸನ್ನಿವೇಶದ ಬಗ್ಗೆ ಸಂಗ್ರಹಿಸಿದ ಅವರ ಟಿಪ್ಪಣಿಗಳು ಅಥವಾ ವರದಿಗಳು, ಇವೆಲ್ಲವನ್ನ ಸಂಬಂಧಿಸಿದಂತೆ ನಾವು ಅದ್ರಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಮಾಹಿತಿನ ಒಂದ್ ಕಡೆ ಶೇಖರಣೆ ಮಾಡಿ ಹೋಗ್ತೀವಿ. ಸೊ ಅದ್ ಏನ್ ಹೇಳುತ್ತೆ ನಮ್ಗೆ, ಆ ಘಟನೆ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ, ಆ ವ್ಯಕ್ತಿ ಏನಾಯ್ತು, ಯಾವಾಗ ಆಯ್ತು, ಎಲ್ಲಿ ಆಯ್ತು, ಘಟನೆ ಹೇಗ್ ನಡೀತು, ಅದು ಹೇಗೆ ಅಂತ್ಯಗೊಳ್ತು ಎಂಬುದ್ರ ಬಗ್ಗೆ ಎಲ್ಲದರ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಶಬ್ದಗಳಲ್ಲಿ ಆ ಮಾಹಿತಿ ಒಳಗೊಂಡಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಶಬ್ದಗಳಲ್ಲಿ ಒಳಗೊಳ್ಳುವ ಚಿತ್ರ, ಶಬ್ದದ ಮುಖಾಂತರ ನಮ್ಗೆ ಏನ್ ಮಾಡ್ತಾ ಹೋಗುತ್ತೆ, ಸೊ ಸಂಪೂರ್ಣವಾಗಿ ಆ ಮಾಹಿತಿ ಇರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಉಪಖ್ಯಾನ ಮಾಹಿತಿ ಇರುತ್ತದೆ, ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 114ನೇ ಪ್ರಶ್ನೆ. ಸ್ನೇಹಿತರೆ, ಈ ತರಗತಿ ನಿಮ್ಗೆ ಉಪಯುಕ್ತ ಆದ್ರೆ ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ, ಅಷ್ಟೇ ನೀವು ನಮಗೆ ಮಾಡುವಂತ ಸಹಾಯ. ಮುಂದಿನ ಪ್ರಶ್ನೆ, ಭಾಷೆಯಲ್ಲಿ ವಿದ್ಯಾರ್ಥಿಗಳು ಏನು ಮಾಡುತ್ತಿದ್ದಾರೆ, ಭಾಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ ಅಂತ ತೋರಿಸಲು ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಶ್ರೇಷ್ಠ ಪುರಾವೆಯಾಗಿದೆ. ಭಾಷೆಯಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ. ಇನ್ನು ಟೆಸ್ಟ್ ನಲ್ಲಿ ಪಡೆದ ಅಂಕಗಳು ಭಾಷೆಯಲ್ಲಿ ಅವರು ಎಷ್ಟರ ಮಟ್ಟಿಗೆ ಅವರು ಬೆಳವಣಿಗೆಯನ್ನು ತೋರಿಸಿದ್ರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತಾ. ಸೊ ಯಾಕಂತಂದ್ರೆ ಪ್ರತಿ ಸಲ ಎಲ್ಲರೂ ಒಂದೇ ರೀತಿ ಟೆಸ್ಟ್ ಅಲ್ಲಿ ಅಂಕಗಳನ್ನ ಪಡ್ಕೊಳ್ಳೋದಿಲ್ಲ. ಸೊ ಕಂಪ್ಲೀಟ್ಲಿ ಇದು ರಾಂಗ್ ಆನ್ಸರ್ ಆಗುತ್ತೆ. ಬರೆಯುವಲ್ಲಿ ಮತ್ತೆ ಮಾತನಾಡುವಲ್ಲಿ ವಿದ್ಯಾರ್ಥಿಗಳು ಬಳಸಿದ ಭಾಷೆ, ಇದು ಸಹ ಒಂದು ಶ್ರೇಷ್ಠ ಪುರಾವೆ ಆಗುತ್ತೆ. ಅವರು ಸರಿಯಾಗಿ ಬರಿತಾ ಇದ್ದಾರೆ, ಹೆಚ್ಚಾಗಿ ಸರಿಯಾಗಿ ಮಾತನಾಡ್ತಾ ಇದ್ದಾರೆ, ಯಾವ ಪದ್ಧತಿಯಲ್ಲಿ ಮಾತನಾಡ್ತಾ ಇದ್ದಾರೆ, ಅವರು ಬಳಸಿದ ಭಾಷೆ ಹೇಗಿದೆ ಅನ್ನುವಂಥದ್ದು ನಮ್ಗೆ ಏನಾಗ್ತಾ ಹೋಗುತ್ತೆ, ಆ ವಿದ್ಯಾರ್ಥಿಗಳು ಭಾಷೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಓದ್ತಾ ಇದ್ದಾರೆ, ಯಾವ ರೀತಿಯಾಗಿ ಬರವಣಿಗೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಪುರಾವೆ ನಮ್ಗೆ ತುಂಬಾ ಈಸಿಯಾಗಿ ಸಿಗುತ್ತೆ. ಯಾರಾದ್ರೂ ಒಬ್ರು ಮಾತಾಡ್ತಿದ್ದಾರೆ ಅಂತಂದ್ರೆ ಆ ಮಾತಿನಲ್ಲೇ ಗೊತ್ತಾಗುತ್ತೆ ಅವರಿಗೆ ಭಾಷೆಯ ಮೇಲೆ ಎಷ್ಟು ಹಿಡಿತಾ ಇದೆ ಅಂತ ಅರ್ಥ. ಭಾಷೆಯ ಮೇಲೆ ಹಿಡಿತಾ ಇದೆ ಅಂತ ಅಂದ್ರೆ ಏನರ್ಥ, ಆ ಭಾಷೆಯನ್ನ ಅವರು ಅಷ್ಟಾಗಿ ಬಳಸಿರ್ತಾರೆ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಇದು ಆನ್ಸರ್ ಆಲ್ಮೋಸ್ಟ್ 99% ಆನ್ಸರ್ ಇದೇ ಆಗುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಪಠ್ಯಕ್ರಮ ಮತ್ತು ಪಠ್ಯ ವಿವರಗಳ ಕುರಿತು ಅರಿವು. ಪಠ್ಯಕ್ರಮ ಮತ್ತೆ ಪಠ್ಯ ವಿವರಗಳ ಕುರಿತು ಅರಿವು ನಮ್ಗೆ ಏನಾಗೋದಿಲ್ಲ. ಸೊ ಇದಕ್ಕೂ ಸಹ ಭಾಷೆಗೂ ಅಷ್ಟು ಸಂಬಂಧವಿಲ್ಲ. ಭಾಷಾ ಗುರಿಗಳು ಮತ್ತೆ ಉದ್ದೇಶಗಳ ಅರಿವು ಇರಬೇಕು ಅಷ್ಟೇ, ಆದ್ರೆ ನಮ್ಗೆ ಪುರಾವೆಗಳು ಬೇಕು ಅಂತ ನಾವೇನ್ ಮಾಡ್ಬೇಕು, ಬರೆಯುವಲ್ಲಿ ಮತ್ತೆ ಮಾತನಾಡುವಲ್ಲಿ ವಿದ್ಯಾರ್ಥಿಗಳು ಬಳಸಿದ ಭಾಷೆಯ ಮೇಲೆ ನಮ್ಗೆ ಶ್ರೇಷ್ಠ ಪುರಾವೆ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ವೈಗೋಟ್ಸ್ಕಿ ಅವರ ಪ್ರಕಾರ ಇದೆ. ಸ್ವಲ್ಪ ನಾನು ಝೂಮ್ ಔಟ್ ಮಾಡ್ತೀನಿ, ಯಾಕಂದ್ರೆ ಕ್ವಶನ್ ತುಂಬಾ ಲೆಂತ್ ಇದೆ. ಇನ್ನು ಓದೋಷ್ಟೊಳಗಡೆ ನಿಮ್ಗೆ ಸರಿ ಸುಮಾರು 2 ನಿಮಿಷ ಬೇಕಾಗಬಹುದು ಈ ಒಂದು ಪ್ರಶ್ನೆನ ನಿಮ್ಗೆ ಬಿಡಿಸೋಷ್ಟೊಳಗಡೆ. ಸ್ವಲ್ಪ ಓದೋದನ್ನ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೋಬೇಕು, ಎಸ್ಪೆಷಲಿ CTET. ಏನಿದೆ, ವೈಗೋಟ್ಸ್ಕಿ ಅವರ ಪ್ರಕಾರ ಅವರ ಹೈಪೋಥಿಸಿಸ್ ಏನಿದೆ, ಸ್ಕೆಫೋಲ್ಡಿಂಗ್ ಹೈಪೋಥಿಸಿಸ್ ಅವರ ಪ್ರಕಾರ ಅಧ್ಯಾಪಕನು ಭಾಷೆಯನ್ನ ಕಲಿಯುವವರಿಗೆ ಜೋಡಿ ಮತ್ತೆ ಗುಂಪುಗಳಲ್ಲಿ ಅವಕಾಶ ಮಾಡಿಕೊಡಬೇಕು. ಕಲಿಯುವವರಿಗೆ ಜೋಡಿ ಮತ್ತೆ ಗುಂಪುಗಳಲ್ಲಿ ಮಾಡುವ ಅವಕಾಶ ಕಳಿಸ್ಕೊಡ್ಬೇಕು ಎನ್ನುವಂಥದ್ದು ಏನ್ ಅರ್ಥ ಕೊಡುತ್ತೆ ಅನ್ನುವಂಥದ್ದನ್ನ ಮಾಹಿತಿನ ಕೇಳಿದ್ದಾರೆ. ಏನಾಗುತ್ತೆ ಇದ್ರ ಪ್ರಕಾರ, ಏನಾಗುತ್ತೆ, ಅಧ್ಯಾಪಕನಿಗೆ ಕೆಲಸ ನಿಭಾಯಿಸುವುದು ಸುಲಭ ಮಾಡುತ್ತಾ. ಸೊ ಇದು ರಾಂಗ್. ವಿದ್ಯಾರ್ಥಿಗಳು ತಮ್ಮಲ್ಲೇ ಮಾಡುವ ಸಂವಹನದ ಅಧ್ಯಾಪಕನಿಗೆ ವಿಶ್ರಾಂತಿ ಸಿಗುತ್ತೆ, ಇದು ಸಹ ರಾಂಗ್. ಇಲ್ಲಿ ಬಂತು, ಸಾಮಾಜಿಕ ಸಂವಹನವು ಕಲಿಯುವುದನ್ನ ಸಾಧ್ಯವಾಗಿಸುವಲ್ಲಿ ಅಗಾಧ ಸಾಧನವಾಗುತ್ತೆ. ಸೊ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದ ಬಗ್ಗೆ ಹೇಳಿದವರು ಇವರೇ, ಯಾರು, ಲಿವ್ ವೈಗೋಟ್ಸ್ಕಿ ಅವರು. ಅವ್ರೇನ್ ಹೇಳ್ತಾರೆ, ಸಾಮಾಜಿಕ ಸಂವಹನ ಎನ್ನುವಂಥದ್ದು ಕಲಿಯುವವರಿಗೆ
ಕಲಿಯುವವರಂತವನು ಅತ್ಯಂತ ಹೆಚ್ಚಿನ ಒಂದು ಪರಿಣಾಮಕಾರಿ ಕಲಿತಾ ಹೋಗ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ 100% ಆನ್ಸರ್ ಇದೇ ಆಗಿರುತ್ತೆ. ಸಾಮಾಜಿಕ ಸಂವಹನ ಕಲಿಯುವುದು ಸಾಧ್ಯವಾಗಿಸುವಲ್ಲಿ ಅಗಾಧ ಸಾಧನವಾಗುತ್ತದೆ. ಈ ರೀತಿಯ ಕೊಡೋದ್ರಿಂದ ಏನಾಗುತ್ತೆ, ಇಂತಹ ಸಾಮಾಜಿಕ ಒಡನಾಟಗಳು ಕಲಿಯುವವರನ್ನ ಭಾಷಾ ಕಲಿಕೆಯಿಂದ ದಾರಿ ತಪ್ಪಿಸುತ್ತದೆ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್, ನೆಗೆಟಿವ್ ವರ್ಡ್ ಇದೆ, ದಾರಿ ತಪ್ಪಿಸುತ್ತೆ, ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 116ನೇ ಪ್ರಶ್ನೆ, ಪ್ರಾರಂಭದ ಧ್ವನಿಗಳು. ಒಂದು ನಿಮಿಷ ಝೂಮ್ ಇನ್ ಮಾಡ್ತೀನಿ. ಎಸ್, ಏನಿದೆ, ಪ್ರಾರಂಭದ ಧ್ವನಿಗಳು ಮತ್ತು ಅದರ ಸಮ್ಮಿಶ್ರಣದ ಬದಲಿಗೆ ಒಂದು ನಿಮಿಷ ಸ್ವಲ್ಪ ಝೂಮ್ ಮಾಡ್ತಾರೆ. ಓಕೆ, ಪ್ರಾರಂಭದ ಧ್ವನಿಗಳು ಮತ್ತು ಅದರ ಸಮ್ಮಿಶ್ರಣದ ಬದಲಿಗೆ ಭಾಷೆಯನ್ನ ಸರಳ ವಾಕ್ಯಗಳ ಮೂಲಕ ಪ್ರಾರಂಭಿಸಲಾಗುತ್ತದೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾರಂಭದ ಧ್ವನಿಗಳು ಮಕ್ಕಳಿಗೆ ಪ್ರಾರಂಭದ ಧ್ವನಿಗಳಾಗಿರ್ಬೋದು, ಅದರ ಸಮ್ಮಿಶ್ರಣದ ಬದಲಿಗೆ ಭಾಷೆಯನ್ನ ಸರಳ ವಾಕ್ಯಗಳ ಮೂಲಕ ಪ್ರಾರಂಭಿಸಲಾಗುತ್ತದೆ. ಈ ಮಾತು ಏನನ್ನ ಒಳಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ 1, ಒಂದು ನಿಮಿಷ, ಆಪ್ಷನ್ 1 ಏನ್ ಕೊಟ್ಟಿದ್ದಾರೆ, ಸಂವಹನವು ಸಂಪೂರ್ಣ ವಾಕ್ಯಗಳ ಮೇಲೆ ಆಧಾರಿತವಾಗಿರುತ್ತದೆ, ಭಾಷೆಯನ್ನ ಅಂತಸ್ತುಗೊಳಿಸುವಲ್ಲಿ ಉಚ್ಚಾರಣೆಗೆ ಯಾವುದೇ ಸ್ಥಾನವಿಲ್ಲ, ವ್ಯಾಕರಣ ಹಾಗೂ ಉಚ್ಚಾರಣಕ್ಕೆ ಭಾಷಾ ಕಲಿಕೆಯಲ್ಲಿ ಸಮಾನ ಸ್ಥಾನವಿದೆ, ವ್ಯಾಕರಣವು ಸಂವಹನದ ಪ್ರಮುಖ ತಳಹದಿಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ವ್ಯಾಕರಣವು ಸಂವಹನದ ಪ್ರಮುಖ ತಳಹದಿ ಎನ್ನುವಂಥದ್ದು ಕಂಪ್ಲೀಟ್ಲಿ ರಾಂಗ್. ಯಾರಿಗೋ ಕೆಲವರಿಗೆ ವಾಕ್ಚಾತುರ್ಯ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅವ್ರಿಗೆ ವ್ಯಾಕರಣ ಎಲ್ಲ ಬರುತ್ತೆ ಅಂತಲ್ಲ. ಸೊ ಅದರಿಂದ ಆಪ್ಷನ್ 4 ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಏನಿದೆ, ವ್ಯಾಕರಣ ಹಾಗೂ ಉಚ್ಚಾರಣಕ್ಕೆ ಭಾಷಾ ಕಲಿಕೆಯಲ್ಲಿ ಸಮಾನ ಸ್ಥಾನವಿದೆ ಅಂತ ಕೇಳಿದ್ದಾರೆ. ನೋಡಿ, ಸಮಾನ ಸ್ಥಾನ ಇರೋದಕ್ಕಿಂತ ನಮಗೆ ಉಚ್ಚಾರಣೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ. ಓಕೆನಾ, ಅದಾದ್ಮೇಲೆ ಭಾಷೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ. ಸಮಾನ ಸ್ಥಾನವಿರಬಹುದು, ಆದ್ರೆ ನಮ್ಗೆ ಇಲ್ಲಿ ಕೇಳುವಂಥದ್ದೇನು, ಪ್ರಾರಂಭದ ಧ್ವನಿಗಳು ಮತ್ತೆ ಸಮ್ಮಿಶ್ರಣದ ಬದಲಿಗೆ ಭಾಷೆಯನ್ನ ಸರಳ ವಾಕ್ಯಗಳ ಮೂಲಕ ಪ್ರಾರಂಭಿಸಲಾಗುತ್ತೆ ಅಂತಂದ್ರೆ ಇಲ್ಲಿ ಪ್ರಾರಂಭದ ಧ್ವನಿಗಳಿಗೆ ನಾವು ಉಚ್ಚಾರಣಕ್ಕೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡ್ತಾ ಹೋಗ್ತೀವಿ. ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭಾಷೆಯನ್ನ ಅಂತಸ್ಥಗೊಳಿಸುವಲ್ಲಿ ಉಚ್ಚಾರಕ್ಕೆ ಯಾವುದೇ ಸ್ಥಾನಮಾನವಿಲ್ಲ. ಭಾಷೆಯನ್ನು ನಾವು ಕಲಿಬೇಕಂದ್ರೆ, ನಾವು ಒಳಗೊಳಿಸ್ಕೋಬೇಕಂತಂದ್ರೆ ಉಚ್ಚಾರಣೆಗೆ ಯಾವುದೇ ಸ್ಥಾನಮಾನವಿಲ್ಲ ಅಂತ ಕೇಳಿದ್ರೆ ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಸಂವಹನವು ಸಂಪೂರ್ಣ ವಾಕ್ಯಗಳ ಮೇಲೆ ಆಧಾರಿತವಾಗಿರುತ್ತದೆ. ಎಸ್, ಹೌದು. ಒಂದು ವಿಷಯವನ್ನ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಕೇವಲ ನಾನು ಮೊದಲನೇ ಒಂದು ಸೆಂಟೆನ್ಸ್ ಮಾತಾಡ್ಬಿಟ್ಟಿದ್ದೀನಿ ಅಂದ್ರೆ ನಿಮ್ಗೆ ನನ್ನ ಸಂವಹನ ನಿಮ್ಗೆ ಅರ್ಥ ಆಗೋದಿಲ್ಲ. ನೀವು ಯಾವಾಗ ನನ್ನ ಕಂಪ್ಲೀಟ್ ವಿಡಿಯೋ ನೋಡಿದಾದ್ಮೇಲೆ ನಿಮ್ಗೆ ಅನ್ಸುತ್ತೆ, ಓ ಇವರ ಸಂವಹನವು ಉತ್ತಮವಾಗಿದೆ, ಇವರ ಸಂವಹನ ಉತ್ತಮವಾಗಿಲ್ಲ, ಇನ್ನ ಸ್ವಲ್ಪ ಉತ್ತಮಗೊಳಿಸ್ಕೋಬಹುದಿತ್ತು ಅನ್ನುವಂಥದ್ದು ನೀವು ಡಿಸೈಡ್ ಮಾಡ್ತೀರಾ. ಸೊ ಯಾವಾಗ ಡಿಸೈಡ್ ಮಾಡ್ತೀರಾ, ನನ್ನ ಎಲ್ಲಾ ಸಂಪೂರ್ಣ ವಾಕ್ಯಗಳ ಆಧಾರಿತವಾಗಿ ನೀವು ಇದನ್ನ ಈ ಮಾಹಿತಿನ ಹೇಳ್ತಾ ಹೋಗ್ತೀರಾ. ಸೊ ಅದೇ ರೀತಿಯಾಗಿ ಮಗುವನ್ನು ನಾವು ಜಡ್ಜ್ ಮಾಡುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ. ಓಕೆ, ಪ್ರಶ್ನೆ ಸ್ವಲ್ಪ ದೊಡ್ಡದಾಗಿದೆ, ಬಟ್ ಆನ್ಸರ್ ತುಂಬಾ ಬೇಗ ಗೊತ್ತಾಗುತ್ತೆ. ಪ್ರಶ್ನೆ ಜಾಸ್ತಿ ಇದ್ದಷ್ಟು ಆನ್ಸರ್ ಬೇಗ ಗೊತ್ತಾಗುತ್ತೆ. ಪ್ರಶ್ನೆ ಜಾಸ್ತಿ ಕೊಡ್ತಾ ಇದ್ದಾರೆ ಅರ್ಥ ಏನಂದ್ರೆ ನಮ್ಗೆ ಇಂಟ ಜಾಸ್ತಿ ಕೊಡ್ತಾ ಇದ್ದಾರೆ ಅನ್ನೋ ಅರ್ಥವನ್ನು ತಿಳ್ಕೋಬೇಕು. 7ನೇ ತರಗತಿಯ ಶಿಕ್ಷಕನು ನೋಟದ ಮೂಲಕ ಕಲಿಯುವವರಿಗೆ, ಮೀನ್ಸ್ ಯಾರಿಗೆ ಕಿವಿ ಸ್ವಲ್ಪ ಸರಿಯಾಗಿ ಕೇಳಿಸೋದಿಲ್ಲ, ಕಣ್ಣು ಚೆನ್ನಾಗಿ ಕಾಣಿಸುತ್ತೋ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ಬಳಸಿ ಪಾಠ ಮಾಡ್ತಾರೆ. ಯಾರು ಕೇಳಿಸ್ತಾ ಇದೆಯೋ ಅವರಿಗೆ ಆಡಿಯೋ ರೆಕಾರ್ಡ್ಗಳನ್ನ ಉಪಯೋಗಿಸ್ತಾರೆ. ದೈಹಿಕ ಚಲನೆಯ ಮೂಲಕ ಕಲಿಯುವವರಿಗೆ ಪರಸ್ಪರ ತೊಡಗಿಸಿಕೊಳ್ಳುವ ಆಟದ ಬಗ್ಗೆ ಭಾಷಾ ತರಗತಿಯಲ್ಲಿ ಬಳಸ್ಕೊಳ್ತಾರೆ. ಯಾರಿಗೆ ದೈಹಿಕ ಚಲನೆ ತುಂಬಾ ಚೆನ್ನಾಗಿದೆ, ಆಟಗಳು ತುಂಬಾ ಚೆನ್ನಾಗಿದ್ದಾರೆ, ಅವರಿಗೆ ಕೆಲವೊಂದಿಷ್ಟು ಆಟಗಳನ್ನ ಆಡಿಸಿ ಅವರಿಗೆ ತರಗತಿಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಎಲ್ಲಾ ಬಹುಮಾಧ್ಯಮಗಳ ಬಳಕೆಯು ವೈಯಕ್ತಿಕವಾದ ಈ ಅವಶ್ಯಕತೆ ಪೂರೈಸುತ್ತೆ. ಮೀನ್ಸ್ ಈಗ ನಮಗೆ ಏನು ನೋಡೋದ್ರ ಮೂಲಕ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ, ಟೀಚರ್ ಏನ್ ಮಾಡ್ತಾರೆ, ಯೂಟ್ಯೂಬ್ ಅನ್ನ ಬಳಸಿ ವಿಡಿಯೋಗಳು ಉಪಯೋಗಿಸ್ತಾ ಇದ್ದಾರೆ. ಕೇಳೋದ್ರ ಮೂಲಕ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ, ಆಡಿಯೋ ರೆಕಾರ್ಡ್ಗಳನ್ನ ಬಳಸ್ತಾ ಇದ್ದಾರೆ. ಆಡೋದ್ರ ಮೂಲಕ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ, ಆಟದ ಮೂಲಕ ಅವರು ಆಟಗಳನ್ನ ಆಟಗಳನ್ನ ಆಡಿಸ್ತಾ ಇದ್ದಾರೆ. ಸೊ ಇದೇನಾಗುತ್ತೆ, ಭಾಷಾ ಭೇದ ಆಗುತ್ತಾ, ಕಲಿಯುವ ಶೈಲಿಗಳಾಗುತ್ತಾ, ಕಲಿಯುವ ಅಸಾಮರ್ಥ್ಯಗಳಾಗುತ್ತಾ, ಅಥೆಂಟಿಕ್ ಸಾಮಗ್ರಿಗಳಾಗುತ್ತಾ. ನೋಡಿ, ಭಾಷಾ ಭೇದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಕಲಿಯುವ ಶೈಲಿಗಳು 100% ರೈಟ್ ಇದು. ಯಾಕೆ, ಪ್ರತಿಯೊಬ್ರು ಕಲಿಯುವಂತ ಶೈಲಿ ಭಿನ್ನವಾಗಿರುತ್ತೆ. ಆ ಭಿನ್ನದ ರೂಪದಲ್ಲಿ ಏನ್ ಮಾಡ್ತಿದ್ದಾರೆ, ಬಹುಮಾಧ್ಯಮಗಳ ಬಳಕೆಯು ವೈಯಕ್ತಿಕವಾದ ಕಲಿಯುವ ಶೈಲಿಗಳ ಅವಶ್ಯಕತೆಯನ್ನ ಪೂರೈಸುತ್ತದೆ. ಇನ್ನ ಕಲಿಯುವ ಅಸಾಮರ್ಥ್ಯಗಳು ಅಂತ ಇದೆ, ಕಲಿಯುವ ಸಾಮರ್ಥ್ಯಗಳು ಇರೋದ್ರಿಂದಾನೇ ಏನ್ ಮಾಡ್ತಾ ಹೋಗುತ್ತೆ, ಮಗು ಬೇರೆ ಬೇರೆ ರೀತಿಯ ಕಲಿತಾ ಹೋಗುತ್ತೆ. ಇನ್ನು ಅಥೆಂಟಿಕ್ ಸಾಮಗ್ರಿ ಅಂತದ್ದು ಇದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕಲಿಯುವ ಶೈಲಿಗಳು ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ ಎಸ್ ಇಲ್ಲಿದೆ. ಸೊ 118ನೇ ಪ್ರಶ್ನೆನಾ? ಎಸ್, ಓಕೆ. ಜ್ಞಾನ ವಿಷಯಕ ಪಂಡಿತರ ಕಾಗ್ನೇಟಿವಿಸ್ಟ್ ಅಂತ ಇದೆ ದೃಷ್ಟಿಕೋನದಲ್ಲಿ. ಸೊ ಮೀನ್ಸ್ ಈಗ ಜ್ಞಾನವನ್ನ ತುಂಬಾ ಹೆಚ್ಚು ಪಡೆದುಕೊಂಡಿರುವಂತ ಅವರ ಒಂದು ದೃಷ್ಟಿಕೋನದಲ್ಲಿ ಶಿಕ್ಷಕನು ವಿದ್ಯಾರ್ಥಿಗಳ ತಪ್ಪುಗಳನ್ನ ಹೇಗೆ ಪರಿಗಣಿಸಬೇಕು ಅಂತ ಕೇಳಿದ್ದಾರೆ. ಮೀನ್ಸ್ ಈಗ ಪಂಡಿತರ ಲೆಕ್ಕದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ದೃಷ್ಟಿಕೋನ, ನೀವಿಷ್ಟನ್ನು ಮಾತ್ರ ನೆನಪಿಟ್ಕೊಳ್ಳಿ. ಜ್ಞಾನ ಪಂಡಿತರು ದೃಷ್ಟಿಕೋನದಲ್ಲಿ ಶಿಕ್ಷಕನು ವಿದ್ಯಾರ್ಥಿಗಳ ತಪ್ಪುಗಳನ್ನು ಹೇಗೆ ಪರಿಗಣಿಸಬೇಕು, ಕಲಿಯುವಲ್ಲಿ ಅದು ಹಿನ್ನಡೆ ಮತ್ತು ಅಡ್ಡಿಯನ್ನು ಉಂಟು ಮಾಡುತ್ತೆ, ಆ ರೀತಿಯಾಗಿ ಪರಿಗಣಿಸ್ತಾ ಹೋಗ್ಬೇಕಾ? ಸೊ ನಮ್ಗಿದು ಕಂಪ್ಲೀಟ್ಲಿ ಏನಾಗ್ತಾ ಹೋಗುತ್ತೆ, ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ.
ಕಲಿಯುವ ಒಂದು ಭಾಗ ಮತ್ತು ಆಲೋಚನೆಗೆ ಅದು ಒಳನೋಟ ಒದಗಿಸುವಂತದ್ದು. ಎಸ್, ಇದೇನಾಗ್ತಾ ಹೋಗುತ್ತೆ, ತಪ್ಪುಗಳನ್ನು ಹೇಗೆ ಪರಿಗಣಿಸ್ಬೇಕಂತಂದ್ರೆ ತಪ್ಪುಗಳು ಕಲಿಯೋದ್ರ ಒಂದು ಭಾಗ ಅಂತ ಪರಿಗಣಿಸ್ಬೇಕು ಶಿಕ್ಷಕರು. ಹೌದು, ಮಗು ತಪ್ಪು ಮಾಡುತ್ತೆ, ನಾನು ಮಗು ಹೇಳ್ತೀವಿ ಎಸ್ ನೀನ್ ತಪ್ಪೇ ಮಾಡು, ಆದ್ರೆ ಮೊದಲಿಗೆ ಪ್ರಯತ್ನ ಮಾಡು ಅಂತ ಹೇಳ್ತೀವಿ. ಅಂತಂದ್ರೆ ತಪ್ಪು ಮಾಡೋದು ಕಲಿಯುವುದು ಒಂದು ಭಾಗ ಆಗ್ತಾ ಹೋಗುತ್ತೆ. ಮಗು ತಪ್ಪು ಮಾಡಿದಾಗ ಏನ್ ಮಾಡುತ್ತೆ, ನಾನು ತಪ್ಪು ಅಂತ ಹೇಳಿದಾಗ ಮಗು ಏನ್ ಮಾಡುತ್ತೆ, ಯಾಕೆ ತಪ್ಪು ಅಂತ ಆಲೋಚನೆಗೆ ಒಳಪಡ್ತಾ ಹೋಗುತ್ತೆ. ಸೊ ಆಲೋಚನೆಗೆ ಅದು ಒಳನೋಟ ಒದಗಿಸುವಂತದ್ದು, ಆಲೋಚನೆಗೆ ಒಳನೋಟ ಒದಗಿಸುವಂತದ್ದು. ಸಂಪೂರ್ಣವಾಗಿ ಹೇಗೆ ನಾನು ಮಾಡ್ಬೇಕಿತ್ತು, ಯಾಕೆ ನಾನು ತಪ್ಪು ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ನಾ ಸ್ಟಾರ್ಟಿಂಗ್ ಫಾರ್ ಎಕ್ಸಾಂಪಲ್ ಈಗ ಒಂದು ಮಗು ಏನು ಕೂಡೋ ಲೆಕ್ಕ ಮಾಡ್ತಾ ಇದೆ, 2 + 2 ಎಷ್ಟು ಅಂತ ಹೇಳಿದ್ರೆ ಮಗು ನನಗೆ ಹೇಳಿತ್ತು 2 + 2 ಅಂತಂದ್ರೆ 3 ಅಂತ ಹೇಳುತ್ತೆ ಅಂತ ಅನ್ಕೊಳ್ಳಿ. ನಾ ಮಗುಗೆ ಬೈದು ಸೊ ನೀನು ಇನ್ನ ಕಲಿಯೋದಿಲ್ಲ ಆ ರೀತಿಯಾಗಿ ನಾವೇನಾದ್ರೂ ಮಾಡಿದ್ರೆ ಮಗು ಸಂಪೂರ್ಣವಾಗಿ ಕಲಿಯೋದೇ ಇಲ್ಲ ಮುಂದಕ್ಕೆ. ಎಸ್, ನೀನ್ ಕರೆಕ್ಟ್ ಆಗಿ ಮಾಡ್ತಾ ಇದೆ, ಪ್ರಯತ್ನ ಮಾಡ್ತಾ ಇದೆ, ಇನ್ನೂ ಸ್ವಲ್ಪ ಪ್ರಯತ್ನ ಮಾಡು, ನೀನು 3 ಮಾಡಿರುವಂತ ತಪ್ಪು ಅಂತ ಹೇಳಿದಾಗ ಮಗು ಏನ್ ಮಾಡುತ್ತೆ, ನಾನೆಲ್ಲ ತಪ್ಪು ಮಾಡಿದೀನಿ ಅಂತ ಹೇಳಿ ಮತ್ತೆ ಕಲಿಯುತ್ತೆ. ಕಲ್ತಿದ್ದಾದ್ಮೇಲೆ ಮಗು ಸುಮ್ಮನೆ ಇರೋದಿಲ್ಲ, ಇಂದಿನ ಪ್ರಶ್ನೆ ಯಾಕೆ ನಾನು ತಪ್ಪು ಮಾಡಿದೆ ಅನ್ನೋದನ್ನ ಒಂದು ಸಲ ಆದ್ರೂ ಇನ್ನೊಂದ್ಸಲ ತೆಗೆದು ನೋಡುತ್ತೆ. ಅವಾಗ ಏನಾಗುತ್ತೆ, ಅದಕ್ಕೆ ಅರಿವಾಗುತ್ತೆ, ನಾನು ಈ ರೀತಿಯಾಗಿ ತಪ್ಪು ಮಾಡಿದೆ, ಈ ರೀತಿಯಾಗಿ ಮಾಡಬಾರ್ದು ಎನ್ನುವಂಥದ್ದು. ಅಂತಂದ್ರೆ ಇದನ್ನ ಕಲಿಯುವ ಒಂದು ಭಾಗವನ್ನಾಗಿ ಮಾಡ್ತಾ ಹೋಗುತ್ತೆ, ಕಲಿಯುವ ಒಂದು ಭಾಗವನ್ನಾಗಿ ಮಾಡ್ಕೋಬೇಕು. ಯಾವುದು, ತಪ್ಪುಗಳನ್ನ ಪರಿಗಣಿಸುವಂತದ್ದು. ತಪ್ಪುಗಳನ್ನ ಆ ಕ್ಷಣದಲ್ಲೇ ತಿದ್ದು ಪುನರಾವರ್ತನೆ ಆಗದಂತೆ ಪರಿಗಣಿಸಬೇಕಾದದ್ದು. ನೋಡಿ, ಮಗು ತಪ್ಪುಗಳನ್ನ ಪುನರಾವರ್ತನೆ ಮಾಡ್ತಾನೆ ಇರುತ್ತೆ, ಒಂದು ಸಲ ಇಲ್ಲ 2 ಸಲ, ಅಥವಾ ಅವರಿಗೆ ತಿಳಿಸಿ ಹೇಳ್ಬೇಕು ತಪ್ಪುಗಳು ಆಗ್ತಿದ್ದಾವೆ, ಇದನ್ನ ನೀನು ಮಾಡಬಾರ್ದು ಅನ್ನುವಂಥದ್ದು. ಆ ಕ್ಷಣದಲ್ಲೇ ತಿದ್ದಿ ಅದನ್ನ ಪರಿಗಣಿಸಬೇಕಾದದ್ದು ಅಂತಂದ್ರೆ ಇದು ರಾಂಗ್ ಆಗುತ್ತೆ. ಆ ಕ್ಷಣದಲ್ಲಿ ತಿದ್ದಬೇಕು, ಮತ್ತೆ ಆಗದಂತೆ ಪರಿಗಣಿಸಬೇಕಾದದ್ದು ಅಂತಂದ್ರೆ ಪರಿಗಣಿಸಬೇಕು, ಆದ್ರೆ ಮಗು ಮಾಡಿದಾಗ ಮತ್ತೆ ನಾವು ಅದನ್ನ ತಿದ್ದಲೇಬೇಕಾಗುತ್ತೆ. ಸೊ ಇದು ಸಹ ಆಪ್ಷನ್ ರಾಂಗ್ ಆಗುತ್ತೆ. ಕಲಿಯುವಲ್ಲಿ ವಿದ್ಯಾರ್ಥಿಗಳು ತೋರಿಸುವ ನಿರ್ಲಕ್ಷ್ಯತೆ ಮತ್ತು ಅದನ್ನ ಕೂಡಲೇ ಗಮನ ಹರಿಸಿ ಪರಿಹರಿಸಬೇಕಾದದ್ದು ಅಂತ ಇದೆ. ಕಲಿಯುವಲ್ಲಿ ವಿದ್ಯಾರ್ಥಿಗಳು ತೋರಿಸುವ ನಿರ್ಲಕ್ಷ್ಯತೆಗೂ ಮತ್ತೆ ವಿದ್ಯಾರ್ಥಿಗಳ ತಪ್ಪುಗಳಿಗೂ ಇಲ್ಲಿ ಯಾವುದೋ ಒಂದು ಇದಿಲ್ಲ. ಸೊ ಮಗು ನಿರ್ಲಕ್ಷ್ಯತೆ ತೋರಿಸ್ತಾ ಇದೆ ಅಂತಂದ್ರೆ ವಿದ್ಯಾರ್ಥಿಗಳು ತಪ್ಪು ಆಗಿರೋದಿಲ್ಲ. ಸೊ ವಿದ್ಯಾರ್ಥಿಗಳು ತಪ್ಪು ಆಗಿರೋದು ಮೀನ್ಸ್ ಈಗ ಶಿಕ್ಷಕ ಸರಿಯಾಗಿ ಪರಿಣಾಮಕಾರಿಯಾಗಿ ಬೋಧನೆ ಮಾಡಿಲ್ಲ ಅಂತಂದ್ರೆ ಸೊ ಮಗು ಏನ್ ಮಾಡುತ್ತೆ, ನಿರ್ಲಕ್ಷ್ಯತೆಯನ್ನು ತೋರಿಸುತ್ತೆ. ಸೊ ಶಿಕ್ಷಕರು ಮಕ್ಕಳು ತುಂಬಾ ಎಫೆಕ್ಟಿವ್ ಆಗಿ ಟೀಚ್ ಮಾಡ್ತಾ ಹೋದಾಗ ಯಾವುದೇ ಮಗು ನಿರ್ಲಕ್ಷ್ಯತೆಯನ್ನು ತೋರಿಸೋದಿಲ್ಲ. ಓಕೆನಾ, ಅದನ್ನ ಕೂಡಲೇ ಗಮನ ಹರಿಸಿ ಪರಿಹರಿಸಬೇಕಾದದ್ದು. ಇದು ಸಹ ಆಲ್ಮೋಸ್ಟ್ ನೋಡಿ, ಇವೆಲ್ಲವೂ ಸಹ ಆಲ್ಮೋಸ್ಟ್ ಸರಿ ಉತ್ತರಗಳೇ. ಅದಕ್ಕಿಂತ ಹೆಚ್ಚಿನ ಪರಿಣಾಮಕಾರಿ ಉತ್ತರ ಯಾವ್ದಾಗಿದೆ, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಸೂಕ್ಷ್ಮ ಗ್ರಹಿಕೆ ಕೇಳುವುದನ್ನ ಹೀಗೆ ಸೂಚಿಸುತ್ತದೆ. ಯಾವುದು, ಸೂಕ್ಷ್ಮ ಗ್ರಹಿಕೆ, ಇಂಟೆನ್ಸಿವ್ ಲಿಸನಿಂಗ್ ಬಗ್ಗೆ ಕೇಳ್ತಾ ಇರುವಂತದ್ದು. ಗ್ರಹಿಕೆಯ ಬಗ್ಗೆ ಕೇಳುವುದನ್ನ ಹೀಗೆ ಸೂಚಿಸುತ್ತೆ. ಸೂಕ್ಷ್ಮ ಗ್ರಹಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರಲ್ಲಿ ಏನಿರುತ್ತೆ, ಏಕಾಗ್ರತೆ ಇರುತ್ತಾ, ಸಹನೆ ಇರುತ್ತಾ, ಶಿಸ್ತಿರುತ್ತಾ, ಸುಧಾರಣೆ ಇರುತ್ತಾ ಅಂತ ಕೇಳಿದ್ದಾರೆ. ಸೊ ನೀನ್ ಹೇಳ್ಬೋದು ಸಹನೆ ಎನ್ನುವಂಥದ್ದು ಮಗುವಿಗೆ ಯಾವಾಗ ಬರ್ತಾ ಹೋಗುತ್ತೆ, ಹೆಚ್ಚಿನ ಒಂದು ಮಾಹಿತಿನ ಹೇಳ್ತಾ ಇದ್ದಾರೆ, ಸೊ ಮಗು ತುಂಬಾ ಇಂಟ್ರೆಸ್ಟ್ ಆಗ್ತಾ ಇದೆ ಅಂತಂದ್ರೆ ಅವಾಗ ಅದು ಸಹನೆಯಿಂದ ಪಾಠವನ್ನ ಕೇಳುತ್ತೆ. ಶಿಸ್ತು ಎನ್ನುವಂಥದ್ದಾಗಿರ್ಲಿ, ಸುಧಾರಣೆ ಎನ್ನುವಂಥದ್ದಾಗಿರ್ಲಿ ಸೂಕ್ಷ್ಮ ಗ್ರಹಿಕೆಗೆ ಸಂಬಂಧಪಟ್ಟಿರೋದಲ್ಲ. ಸೂಕ್ಷ್ಮ ಗ್ರಹಿಕೆ ಅಂತಂದ್ರೆ ಯಾವುದೇ ಒಂದು ಮಾಹಿತಿಯನ್ನ ತುಂಬಾ ಅರ್ಥಬದ್ಧವಾಗಿ ತುಂಬಾ ಕೂಲಂಕುಷವಾಗಿ ಅದು ಕೇಳಿಸ್ಕೊಳ್ತಾ ಇದೆ ಅಂತಂದ್ರೆ ಅದ್ರಲ್ಲಿ ಏನಿರಬೇಕು, ಏಕಾಗ್ರತೆ ಅನ್ನುವಂಥದ್ದು ಇರ್ತಾ ಹೋಗ್ಬೇಕಾಗತ್ತೆ. ಸೊ ಇದರ ಅರ್ಥ ಏನು, ಇದು ನಿರ್ದಿಷ್ಟ ವಿವರಗಳು ಮತ್ತೆ ಮಾಹಿತಿಯನ್ನ ಗ್ರಹಿಸೋದಕ್ಕೆ ಯಾವ್ದಾದ್ರು ಒಂದು ಮಾಹಿತಿಯನ್ನ ನಿರ್ದಿಷ್ಟವಾಗಿ ನಾವು ಗ್ರಹಿಸಬೇಕಂದ್ರೆ ಅದಕ್ಕೆ ಏನಿರಬೇಕು, ಏಕಾಗ್ರತೆ ಇರಬೇಕು. ಸೊ ಅದನ್ನ ನಾವಿನ್ನ ಸೂಕ್ಷ್ಮ ಗ್ರಹಿಕೆಯನ್ನ ತೀವ್ರ ಶ್ರವಣ ಅಂತಾನು ಕರಿತಾ ಹೋಗ್ತೀವಿ, ಇಂಟೆನ್ಸಿವ್ ಲಿಸನಿಂಗ್ ಅಂತಾನು ಕರಿತಾ ಹೋಗ್ತೀವಿ. ಸೊ ಇದು ಏಕಾಗ್ರತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಏಕಾಗ್ರತೆ ಮತ್ತೆ ಇನ್ನೊಂದು ಪಾಯಿಂಟ್ ಏನ್ ಬರಬೇಕು, ಇದಕ್ಕೆ ಗಮನ ಎನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ನಿಶಬ್ದವಾದ ಓದಿನಿಂದ ಕಲಿಯುವವರು ಈ ಕೆಳಗಿನದನ್ನ ಅತ್ಯಂತ ಕಡಿಮೆಯಾಗಿ ಸಾಧಿಸುತ್ತಾರೆ. ನಿಶಬ್ದವಾಗಿ ಓದುವಂಥದ್ದು ಭಾಷೆಯ ಒಂದು ಬೋಧನೆಯಲ್ಲಿ ಒಂದು ಘಟ್ಟ. ನಿಶಬ್ದವಾಗಿ ಮೌನ ವಾಚನ ಅಂತ ಕರಿತಾ ಹೋಗ್ತೀವಿ. ಈ ಮೌನ ವಾಚನದಿಂದ ಓದಿನಿಂದ ಕಲಿಯುವವರು ಯಾವುದನ್ನ ಅತಿ ಕಡಿಮೆಯಾಗಿ ಸಾಧಿಸುತ್ತಾರೆ? ಶಬ್ದಕೋಶ, ವ್ಯಾಕರಣ, ಮಾತನಾಡುವ ಕೌಶಲ್ಯ, ಓದುವ ಕೌಶಲ್ಯ. ನಿಮ್ಗೆ ನೋಡಿದ ತಕ್ಷಣ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಶಬ್ದಕೋಶ, ವ್ಯಾಕರಣ, ಓದುವ ಕೌಶಲ್ಯ ಅವ್ರು ನಿಶಬ್ದ ಓದ್ತಿರ್ತಾರೆ, ಮಾತನಾಡುವ ಕೌಶಲ್ಯಲ್ಲಿ ಇರೋದೇ ಇಲ್ಲ. ಸೊ ಮಾತನಾಡುವ ಕೌಶಲ್ಯನ ಅತ್ಯಂತ ಕಡಿಮೆಯಾಗಿ ಸಾಧಿಸ್ತಾರೆ ಯಾವಾಗ, ನಿಶಬ್ದವಾಗಿ ಓದುವಾಗ ಮಾತ್ರ. ಸೊ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದ ವಿವರಣೆ. ಅಂತಂದ್ರೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ನೋಡಿ. ಸಾಮಾನ್ಯವಾಗಿ ಗ್ರಾಮರ್ಗೆ ನೀವು ಹೆಚ್ಚಿನ ಒತ್ತನ್ನ ಕೊಡಬೇಡಿ. ಗ್ರಾಮರ್ಗೆ ನೀವು ಕೆಲವೊಂದಿಷ್ಟು ಕ್ವಶನ್ ಪೇಪರ್ಸ್ನ ರಿವೈಸ್ ಮಾಡ್ಕೊಂಡು ಹೋಗಿ. ನಾನು ಈಗಾಗಲೇ ನೀವು ನನ್ನ ಕನ್ನಡ ನೋಡ್ತಾ ಹೋದ್ರೆ ಕನ್ನಡಕ್ಕೆ ನಾನು ಸುಮಾರು ಒಂದು 7-8 ವಿಡಿಯೋಗಳನ್ನ ಮಾಡಿದ್ದೀನಿ. ನೀವು ಅಲ್ಲಿ ವ್ಯಾಕರಣ ನೋಡಿ, ವ್ಯಾಕರಣದಲ್ಲಿ ನಮ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳುವಂಥದ್ದಲ್ಲಿ ಸೊ ನೀವು ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಪದಗಳ ಅರ್ಥವನ್ನ ಕಂಪಲ್ಸರಿ ಕೇಳ್ತಾರೆ. ಅದು 100% ಕ್ವಶನ್ಸ್. ಸೊ ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಲ್ಲಿ ಬರುವಂತಹ ಕೆಲವೊಂದಿಷ್ಟು ಪದಗಳ ಬಗ್ಗೆ ಕೊಟ್ಬಿಟ್ಟು ಪದಗಳಿಗೆ ಯಾವುದು ವಿಭಕ್ತಿ ಪ್ರತ್ಯಯ ಆಗುತ್ತೆ ಅಂತ ಕೇಳ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಸೊ ಸ್ನೇಹಿತರೆ, ಸೊ ಈ ರೀತಿಯಂತ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಮುಂದೆ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೇನೆ.
ಈ ಮಾಹಿತಿ ನಿಮ್ಗೆ ಉಪಯುಕ್ತ ಇದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಿನ ಜನರಿಗೆ ಶೇರ್ ಮಾಡ್ಕೊಳ್ತಾ ಹೋಗಿ. ಇನ್ನ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳೊಂದಿಗೆ ನಾವು ಭೇಟಿ ಆಗ್ತಾ ಹೋಗೋಣ. ಜೊತೆಗೆ ಇನ್ನ ಮುಂದಿನ ಒಂದು ಪ್ರತಿ ದಿನವೂ ಸಹ ನಿಮಗೆ CTET ತರಗತಿಗಳು ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾನೆ. ಸೊ ಅವಾಗ ನಿಮಗೆ ಯಾವ ರೀತಿಯ ಕ್ವಶನ್ ಪೇಪರ್ಸ್ ನ ಬಿಡಿಸ್ತಾ ಹೋಗ್ಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಇನ್ನ ತರಗತಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.